ಶ್ರೀಪಾದ ಶ್ರೀವಲ್ಲಭ ಲೀಲಾ ವೈಭವ 15ನೆಯ ಅಧ್ಯಾಯ. ಶ್ರೀಪಾದ ಶ್ರೀವಲ್ಲಭ ಸ್ವಾಮಿನೇ ನಮಃ. ಅಗಸನ ಕಥೆ. ಶ್ರೀಪಾದ ಶ್ರೀವಲ್ಲಭರು ಕೈಲಾಸ ಸಭೆಯಲ್ಲಿ ತಮ್ಮ ಪ್ರಣಾಳಿಕೆಯನ್ನು ವಿವರಿಸುವ ಸಮಯದಲ್ಲಿ ಕಲಿಯುಗದ ಮುಂಬರುವ ಕಾಲದಲ್ಲಿ ಧರ್ಮ ರಕ್ಷಣೆಯನ್ನು ಮಾಡುತ್ತಾನೆ ಎಂದರು. ಜ್ಞಾನ ಬೋಧೆ ಎಂಬ ಶಿಕ್ಷಣದಿಂದ ಅಜ್ಞಾನದ ನಿರ್ಮೂಲನೆಯನ್ನು ಮಾಡುತ್ತಾನೆ ಎಂದು ತಿಳಿಸಿದರು. ಕುಲ ಮತಗಳ ಸಮನ್ವಯತೆಯನ್ನೂ ಹೇಳಿದರು. ಕುಲಗಳ ನಿರ್ಮೂಲನೆಯನ್ನು ಮಾಡುತ್ತೇನೆಂದು ಹೇಳಲಿಲ್ಲ. ಜ್ಞಾನವನ್ನು ಉಪದೇಶಿಸುವುದಕ್ಕೆ ಕುಲ ಮತಗಳ ಭೇದವಿಲ್ಲ ಎಂದರು. ಈ ಜನ್ಮದಲ್ಲಿ ಒಂದು ಕುಲದಲ್ಲಿ ಹುಟ್ಟಿರುವ ವ್ಯಕ್ತಿಯು ಮುಂದಿನ ಜನ್ಮದಲ್ಲಿ ಅದೇ ಕುಲದಲ್ಲಿ ಹುಟ್ಟಬಹುದು ಅಥವಾ ಹುಟ್ಟದಿರಬಹುದು. ಆದುದರಿಂದ ಕುಲಕ್ಕಾಗಿ ಹೊಡೆದಾಡಬಾರದೆಂದು ಸಮನ್ವಯ ಪದ್ಧತಿಯನ್ನು, ಸಮಭಾವವನ್ನು ಪ್ರತಿಪಾದಿಸಿದರು. ಭಗವಂತನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರೇ. ಆತನಿಗಿಲ್ಲದ ಭೇದವು ಮಾನವರಲ್ಲಿದ್ದರೆ ಆ ಭಗವಂತನಿಗೆ ವಾರಸುದಾರರಾಗಲು ಹೇಗೆ ಸಾಧ್ಯ? ಅಷ್ಟೇ ಅಲ್ಲದೆ ದೂರವಾಗಿ ಬಿಡುತ್ತೇವೆ ಎಂಬ ಬೋಧನೆಗಳು ಶ್ರೀಪಾದ ಶ್ರೀವಲ್ಲಭರಿಂದಲೇ ಪ್ರಾರಂಭವಾದ ಹಾಗೆ ತಿಳಿಯುತ್ತಿದೆ. ಪೂಜ್ಯ ಶ್ರೀ ವಿಠಲ ಬಾಬಾಜಿಯವರ ಸನ್ನಿಧಿಯನ್ನು ಸೇರಿ ನಮಸ್ಕರಿಸಿ ಕುಳಿತುಕೊಂಡು ಅತ್ಯಂತ ಆಸಕ್ತಿಯಿಂದ ಸ್ವಾಮಿ ಶ್ರೀಪಾದ ಶ್ರೀವಲ್ಲಭರ ಲೀಲಾಮಾಲೆಯನ್ನು ಮುಂದುವರಿಸುತ್ತಾ ಈ ದರ್ಬಾರು ಪ್ರದೇಶದಲ್ಲಿನ ಮತ್ತಷ್ಟು ವಿಶೇಷಗಳನ್ನು ವಿವರಿಸಿ ನಮ್ಮನ್ನು ಕೃತಾರ್ಥರನ್ನಾಗಿಸಿರಿ ಎಂದು ಪ್ರಾರ್ಥಿಸಿದನು. ಆಗ ಶ್ರೀ ಬಾಬಾಜಿಯವರು ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ಎಂದು ನಮ್ಮಿಂದ ಹೇಳಿಸಿ ಹೀಗೆ ಪ್ರಾರ್ಥಿಸಿದರು. ಹೇ ತ್ರಿಗುಣಾತೀತನೇ, ಲೀಲಾಮಾನುಷ ರೂಪಧಾರಿಯೇ, ನಿನ್ನಷ್ಟಕ್ಕೆ ನೀನೇ ಈ ಜಗತ್ತನ್ನು ಉದ್ಧರಿಸಲು ಸಂಕಲ್ಪಿಸಿ ಅವತರಿಸಿರುವ ದಯಾನಿಧಿಯೇ, ಪುರುಷೋತ್ತಮನೇ, ನಿನ್ನ ಲೀಲೆಗಳನ್ನು ನೀನೇ ನನ್ನ ಬಾಯಿಯಿಂದ ನುಡಿಸು ಸ್ವಾಮಿ ಎಂದು ಹೀಗೆ ಹೇಳತೊಡಗಿದರು. ಇಲ್ಲಿ ದರ್ಬಾರು ಪ್ರದೇಶವು ಏರ್ಪಟ್ಟಿರುವುದು ಗೋವಿಂದ ಭಟ್ಟರಾದಿಗಳ ಬರುವಿಕೆಯಿಂದಲೇ. ಆದರೆ ಅವರು ಬರುವುದಕ್ಕೆ ಮೊದಲು ಸುಮಾರು 20 ದಿನಗಳಿಂದ ನದೀ ತೀರದಲ್ಲಿ ಬಟ್ಟೆಗಳನ್ನು ಒಗೆದು ಶುದ್ಧಿಗೊಳಿಸುವ ಅಗಸನೊಬ್ಬನು ಶ್ರೀ ಸ್ವಾಮಿಯವರನ್ನು ಪ್ರತಿದಿನವೂ ಗಮನಿಸುತ್ತಿದ್ದನು. ಅವನು ಇಲ್ಲಿಂದ ಸ್ವಲ್ಪ ದೂರವಿರುವ ಚಿಟ್ಯಾಲ ಗ್ರಾಮದವನು. ಅವನಿಗೆ ಶ್ರೀ ಸ್ವಾಮಿಯವರ ಬಗ್ಗೆ ಏನೂ ಗೊತ್ತಿಲ್ಲದಿದ್ದರೂ ಅವರ ಮುಖದಲ್ಲಿನ ತೇಜಸ್ಸನ್ನು ನೋಡಿ ಇವರು ಒಬ್ಬ ಮಹಾತ್ಮರೆಂದು ಅನಿಸಿತು. ಅದಕ್ಕಾಗಿಯೇ ಶ್ರೀ ಸ್ವಾಮಿಯವರಿಗೆ ದೂರದಿಂದಲೇ ನಮಸ್ಕರಿಸಿಕೊಂಡು ಅವರನ್ನು ಮಾತನಾಡಿಸಿದೆ. ತನ್ನ ಕೆಲಸವನ್ನು ತಾನು ಮಾಡಿಕೊಳ್ಳುತ್ತಿದ್ದನು. ಅವನಲ್ಲಿನ ಭಕ್ತಿ ಶ್ರದ್ಧೆಗಳು ಶ್ರೀ ಸ್ವಾಮಿಯವರ ದಯೆಯಿಂದ ದಿನೇ ದಿನೇ ಹೆಚ್ಚಾಗತೊಡಗಿದವು. ವೈಕುಂಠ ಏಕಾದಶಿ ಪರ್ವ ದಿನದಂದು ಗೋಕರ್ಣ ಕ್ಷೇತ್ರ ವಾಸಿಗಳು ಮತ್ತು ಇತರ ಅನೇಕ ಭಕ್ತರು ಬರುವುದು, ಶ್ರೀ ಸ್ವಾಮಿಯವರನ್ನು ದರ್ಶಿಸಿಕೊಂಡು ಅವರೆಲ್ಲರೂ ದಿವ್ಯಾನುಭೂತಿಯನ್ನು ಹೊಂದುವುದು, ಇದೆಲ್ಲವನ್ನು ಅವರು ಹೇಳಿಕೊಳ್ಳುತ್ತಿದ್ದರೆ ಕೇಳಿ ತುಂಬ ಆಶ್ಚರ್ಯಪಟ್ಟನು. ಶ್ರೀ ಸ್ವಾಮಿಯವರು ಇಂತಹ ಮಹಾತ್ಮರಾದುದರಿಂದಲೇ ಅವರ ಬಗ್ಗೆ ತನ್ನ ಮನಸ್ಸಿನಲ್ಲಿ ಭಕ್ತಿಭಾವ ಉಂಟಾಯಿತೆಂದು ಸಂತೋಷಪಟ್ಟನು. ಅವರಿಗಾದಂತಹ ದರ್ಶನಗಳು ತನಗೂ ಆದರೆ ಎಷ್ಟು ಚೆನ್ನಾಗಿರುತ್ತದೆ ಎಂದುಕೊಳ್ಳುತ್ತಿದ್ದನು. ಅವರೆಲ್ಲರೂ ಅಲ್ಲಿದ್ದಷ್ಟು ದಿನಗಳು ತನ್ನ ಕೈಲಾದ ಸೇವೆ ಸಹಾಯವನ್ನು ಮಾಡಿದನು. ವಿಜೃಂಭಣೆಯಿಂದ ನಡೆದ ದತ್ತ ಜಯಂತಿ ಉತ್ಸವಗಳಲ್ಲಿ ಎಲ್ಲ ಕೆಲಸಗಳನ್ನೂ ಮಾಡುತ್ತಾ ಶ್ರೀ ಸ್ವಾಮಿಯವರ ಬೋಧೆಗಳನ್ನು ಕೇಳುತ್ತಾ ಶ್ರೀ ಸ್ವಾಮಿಯವರಿಗೆ ಹತ್ತಿರವಾದನು. ಆ ವಾರದ ಕಾಲ ತನ್ನಲ್ಲಿ ತಾನು ಶ್ರೀ ಸ್ವಾಮಿಯವರಿಗೆ ಜೀವನ ಪೂರ್ತಿ ತನ್ನ ಕೈಲಾದ ಸೇವೆಯನ್ನು ಮಾಡಿದರೆ ತನ್ನ ಜನ್ಮವು ಸಾರ್ಥಕವಾಗುತ್ತದೆ ಎಂದುಕೊಳ್ಳುತ್ತಿದ್ದನು. ಗೋವಿಂದ ಭಟ್ಟರಾದಿಯಾಗಿ ಬಂದ ಭಕ್ತರಿಗೆ ಉಂಟಾದ ಅನುಭೂತಿಗಳು ಎಲ್ಲರನ್ನೂ ಎಚ್ಚರಿಸಿದವು, ಎಲ್ಲರನ್ನೂ ಸನ್ಮಾರ್ಗದಲ್ಲಿ ನಡೆಸಿದವು. ರವಿದಾಸನಲ್ಲಿ ಭಕ್ತಿ ಭಾವವು ಮತ್ತಷ್ಟು ದೃಢಪಟ್ಟಿತು. ಶ್ರೀಪಾದ ಸ್ವಾಮಿಯವರು
ಹೇಳಿದ ಸತ್ಸಂಗ ವಚನಗಳು ಗಾಢವಾಗಿ ನಾಟಿಕೊಂಡಿತು. ಗುರು ಸೇವಾ ಭಾಗ್ಯ ಎಂಬುವುದು ಅನೇಕ ಯಜ್ಞ ಯಾಗಗಳನ್ನು ಮಾಡಿದರೂ ಸಿಗುವ ಪುಣ್ಯಕ್ಕಿಂತ ಅಧಿಕ ಎಂದು ತಿಳಿಯಿತು. ಸ್ವಾಮಿಯವರ ದರ್ಬಾರು ಪ್ರದೇಶವನ್ನು ಸ್ವಚ್ಛಗೊಳಿಸುವುದು, ಅವರ ಜೊತೆಯಲ್ಲಿಯೇ ಇದ್ದು ಅವರ ಬಟ್ಟೆಗಳನ್ನು ಒಗೆದು ಒಣಗಿಸುವುದು ಮೊದಲಾದ ಸೇವೆಗಳನ್ನು ತಾನಾಗಿಯೇ ಮಾಡತೊಡಗಿದನು. ಹೀಗೆ ಮಾಡುತ್ತಿರುವಾಗಲೇ ಸ್ವಾಮಿಯವರು ತನ್ನ ಮಹತ್ತನ್ನು ತೋರಿಸುವುದಕ್ಕಾಗಿಯೇ ಎನ್ನುವಂತೆ ಬ್ರಾಹ್ಮಣ ಯುವಕನು ಮತ್ತು ಅವನ ತಾಯಿಯು ಆತ್ಮಹತ್ಯೆಗೆ ಮುಂದಾಗುವುದು, ಅವರನ್ನು ಆ ಅಗಸನ ಮೂಲಕ ತನ್ನ ಬಳಿಗೆ ಬರಮಾಡಿಕೊಳ್ಳುವುದು ಎಂಬ ದಿವ್ಯ ಲೀಲೆಯೂ ನಡೆಯಿತು. ಶ್ರೀ ಸ್ವಾಮಿಯವರು ಆ ಮುಗ್ಧನಿಗೆ ಒಂದು ಕ್ಷಣದಲ್ಲಿ ಸಕಲ ವಿದ್ಯೆಗಳನ್ನು ಪ್ರಸಾದಿಸಿದರೆಂದರೆ ಅವರ ಶಕ್ತಿಯು ಎಷ್ಟು ಅಪಾರವಾದುದೆಂದು ತನಗೂ ಸ್ವಲ್ಪ ಅರ್ಥವಾಯಿತು. ಶ್ರೀ ಸ್ವಾಮಿಯವರು ಅವರಿಗೆ ಸಾವನ್ನು ತಪ್ಪಿಸಿದರು, ಬದುಕಲು ಬೇಕಾದ ಮಾರ್ಗವನ್ನು ತೋರಿಸಿದರು. ಆ ಅಂಬಿಕಾ ಮಾತೆಗೆ ಮುಂದಿನ ಜನ್ಮಕ್ಕೆ ಬೇಕಾದ ಪೂಜೆಗಳನ್ನೂ ಸೂಚಿಸಿದರು. ಗೋವಿಂದ ಭಟ್ಟರ ಮಿತ್ರ ಬೃಂದವು ಹೇಳಿದಂತೆ ಈ ಸ್ವಾಮಿಯು ಬ್ರಹ್ಮ, ವಿಷ್ಣು, ಮಹೇಶ್ವರರ ಸ್ವರೂಪವೇ ಎಂಬ ನಂಬಿಕೆಯು ದೃಢಪಟ್ಟಿತು. ದಿಗಂಬರ ದಿಗಂಬರ, ಶ್ರೀಪಾದ ವಲ್ಲಭ ದಿಗಂಬರ ಎಂಬ ನಾಮಸ್ಮರಣೆಯನ್ನು ನಿರಂತರವಾಗಿ ಮಾಡುತ್ತಾ ಗುರು ಸೇವೆಯೊಂದಿಗೆ ತನ್ನ ವೃತ್ತಿಯನ್ನು ನಿರ್ವಹಿಸಿಕೊಳ್ಳುತ್ತಾ ದಿನಗಳನ್ನು ಕಳೆಯುತ್ತಿದ್ದನು. ಶ್ರೀ ಸ್ವಾಮಿಯವರ ದರ್ಶನಕ್ಕೆ ಬರುವ ಭಕ್ತರಿಗೆ ಸರಿಯಾದ ಸೂಚನೆಗಳನ್ನು ಕೊಟ್ಟು ಶ್ರೀ ಸ್ವಾಮಿಯವರಿಗೆ ಧ್ಯಾನ ಭಂಗವಾಗದಂತೆ ನೋಡಿಕೊಳ್ಳುತ್ತಾ ಜಾಗ್ರತೆಯಿಂದ ಸೇವೆಯನ್ನು ಮಾಡುತ್ತಿದ್ದನು. ಶ್ರೀಪಾದ ಶ್ರೀ ವಲ್ಲಭರ ದರ್ಬಾರು. ಶ್ರೀ ಸ್ವಾಮಿಯವರು ಪ್ರತಿದಿನ ದರ್ಬಾರಿಗೆ ಬರುತ್ತಿದ್ದರು. ಅಲ್ಲಿಗೆ ಸೇರುವ ಭಕ್ತರ ಸಮಸ್ಯೆಗಳನ್ನು, ಮನವಿಗಳನ್ನು ಆಲಿಸುತ್ತಿದ್ದರು. ಅಂದಿನ ಆ ದರ್ಬಾರು ಪ್ರದೇಶವೇ ಇಂದಿನ ಶ್ರೀಪಾದ ವಲ್ಲಭಾಪುರ. ಅವರಿಗೆ ತಕ್ಕ ಮಾತುಗಳನ್ನಾಡಿ ಸರಿಯಾದ ಸೂಚನೆಗಳನ್ನು, ಸಮಸ್ಯೆಗಳಿಗೆ ಪರಿಹಾರ ಮಾರ್ಗಗಳನ್ನು ತಿಳಿಸುತ್ತಿದ್ದರು. ಅವರವರ ದುಷ್ಕರ್ಮ ನಿರ್ಮೂಲನೆಗೆ, ಕೋರಿಕೆಗಳು ನೆರವೇರುವುದಕ್ಕೆ, ಹೆಚ್ಚಾಗಿ ಅಲ್ಲಿಗೆ ಬರುವ ಭಕ್ತರಿಗೆ ಅನ್ನದಾನವನ್ನು ಮಾಡುವುದರಿಂದ ಎಲ್ಲ ಕಾರ್ಯಗಳು ಸಿದ್ಧಿಸುವುವು ಎಂದು ಬೋಧಿಸುತ್ತಿದ್ದರು. ಕೆಲ ಸಮಸ್ಯೆಗಳನ್ನು ಬಹಳ ಜಾಗರೂಕತೆಯಿಂದ ಬಗೆಹರಿಸುತ್ತಿದ್ದರು. ಶ್ರೀ ಸ್ವಾಮಿಯವರ ದರ್ಶನ ಮಾತ್ರದಿಂದಲೇ ಕೆಲ ರೋಗಗಳು ನಾಶವಾಗುತ್ತಿದ್ದವು. ಇವೆಲ್ಲವೂ ರವಿದಾಸನ ಎದುರಿನಲ್ಲಿಯೇ ನಡೆಯುತ್ತಿದ್ದವು. ಆದುದರಿಂದ ರವಿದಾಸನು ಹೊಸದಾಗಿ ಬರುವ ಭಕ್ತರಿಗೆ ಹಳೆಯ ಭಕ್ತರ ಅನುಭವಗಳನ್ನು ಚೆನ್ನಾಗಿ ನೆನಪಿಟ್ಟುಕೊಂಡಿದ್ದು ಹೇಳುತ್ತಿದ್ದನು. ಅವರಲ್ಲಿ ನಂಬಿಕೆಯನ್ನು, ಭಕ್ತಿಯನ್ನು ವೃದ್ಧಿಪಡಿಸುತ್ತಿದ್ದನು. ರವಿದಾಸನಿಗೂ ಸ್ವಾಮಿಯವರ ಬೋಧೆಗಳಲ್ಲಿನ ಜ್ಞಾನಸಾರವು ಸ್ವಲ್ಪ ಸ್ವಲ್ಪವಾಗಿ ಅರ್ಥವಾಗತೊಡಗಿತು. ಶ್ರೀ ಸ್ವಾಮಿಯವರ ದರ್ಶನಕ್ಕೆ ದೂರ ಪ್ರದೇಶಗಳಿಂದಲೂ ಬರುತ್ತಿದ್ದರು. ಅವರಲ್ಲಿ ಆರ್ತ, ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿ, ಪಂಡಿತ ಎಂಬ ನಾನಾ ಪ್ರಕಾರದ ಭಕ್ತರು ಇರುತ್ತಿದ್ದರು. ಅವರವರ ಜ್ಞಾನಮಟ್ಟಕ್ಕೆ ತಕ್ಕಂತೆ ಸ್ವಾಮಿಯವರು ಬೋಧಿಸುವ ವಿಷಯಗಳು ರವಿದಾಸನ ಮನಸ್ಸಿನಲ್ಲಿ ನಿಂತು ನಿಧಾನವಾಗಿ ಒಳ್ಳೊಳ್ಳೆಯ ವಿಷಯಗಳು ನಿರಂತರವಾಗಿ ಮನನವಾಗುತ್ತಿತ್ತು. ಕೆಲ ದಿನಗಳಲ್ಲಿಯೇ ಅವನ ನಡೆನುಡಿಗಳು ಉನ್ನತವಾಗಿ ಬದಲಾದವು. ಶ್ರೀ ಸ್ವಾಮಿಯವರು ಸಂಕಲ್ಪಿಸಿದರೆ ಈ ಪ್ರಪಂಚದಲ್ಲಿ ನಡೆಯದೆ ಕೆಲಸವೇ ಇಲ್ಲವೆಂದು ಆಂಜನೇಯ ಶರ್ಮನ ಕಥೆಯನ್ನು ಹೇಳುತ್ತಿದ್ದನು. ಶ್ರೀ ಸ್ವಾಮಿಯವರು ಮಧ್ಯಾಹ್ನದ ಸಮಯದಲ್ಲಿ ಕುರುವಪುರಕ್ಕೆ ಹೋಗುತ್ತಿದ್ದರು. ಆಗ ರವಿದಾಸನು ಅವರು ಹೋಗುವ ದಿಕ್ಕಿಗೆ ನಮಸ್ಕರಿಸಿಕೊಂಡು ತನ್ನ ಕೆಲಸವನ್ನು ತಾನು ಮಾಡಿಕೊಳ್ಳುತ್ತಿದ್ದನು. ನಾಮಸ್ಮರಣೆಯನ್ನು ಬಿಡದೆ ಮಾಡುತ್ತಿದ್ದನು. ರವಿದಾಸನಿಗೆ ಒಳ್ಳೆಯ ಜ್ಞಾಪಕ ಶಕ್ತಿಯಿತ್ತು. ಆದುದರಿಂದ ಸ್ವಾಮಿಯವರ ದರ್ಶನಕ್ಕೆ ಬಂದವರೆಲ್ಲರನ್ನೂ ಚೆನ್ನಾಗಿ ಗುರುತಿಸಿ ಪ್ರೀತಿ ಗೌರವದಿಂದ ನೋಡುತ್ತಿದ್ದನು. ಅವರೂ ಸಹ ಆತನನ್ನು ಸ್ವಾಮಿಯವರ ಸೇವಕನೆಂದು ಗುರುತಿಸಿ ಗೌರವಿಸುತ್ತಿದ್ದರು. ಕ್ರಮವಾಗಿ ಆಧ್ಯಾತ್ಮಿಕ ವಿಷಯಗಳಲ್ಲಿ ಒಲವು ಏರ್ಪಟ್ಟಿತು.
ಆಲೋಚನಾ ಶಕ್ತಿಯು ಬೆಳೆಯಿತು. ಭಗವತ್ ಕೃಪೆಯಿಂದ ಹೊಂದಲಾಗದಿರುವುದು ಏನೂ ಇಲ್ಲ ಎಂದು ಇದಕ್ಕೆ ಹೇಳುತ್ತಾರೆ. ಮೂಕಂ ಕರೋತಿ ವಾಚಾಲಂ ಭಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಹಂ ವಂದೇ ಪರಮಾನಂದ ಮಾಧವಂ. ಭಗವಂತನ ಕೃಪೆಯಿದ್ದರೆ ಮೂಕನು ಮಾತನಾಡುವನು, ಕುಂಟನು ಬೆಟ್ಟಗಳನ್ನು ಹತ್ತುವನು ಎಂಬಂತೆ ರವಿದಾಸನಲ್ಲಿ ತಿಳುವಳಿಕೆಯು ಹೆಚ್ಚಾಗತೊಡಗಿತು. ರವಿದಾಸನ ಮೇಲೆ ಕೃಪಾವೃಷ್ಟಿ. ರವಿದಾಸನು ಮಾಡುತ್ತಿರುವ ಸೇವೆಗಳನ್ನು, ಆತನ ನಿರ್ಮಲ ಭಕ್ತಿಯನ್ನು ಶ್ರೀ ಸ್ವಾಮಿಯವರು ಗಮನಿಸುತ್ತಲೇ ಇದ್ದರು. ಅವನ ಸೇವೆಯನ್ನು ಮೆಚ್ಚಿ ಶ್ರೀ ಸ್ವಾಮಿಯವರು ಒಂದು ದಿನ, ರವಿದಾಸ, ನೀನು ರಾಜನಾಗಿ ರಾಜ್ಯವನ್ನಾಳುವೆ ಎಂದು ಆಶೀರ್ವದಿಸಿದರು. ಅದಕ್ಕೆ ಆತನು, ಸ್ವಾಮಿ, ನನಗೆ ಅಂತಹ ಕೋರಿಕೆಯೇನೂ ಇಲ್ಲ ತಂದೆ. ತಮ್ಮ ಪಾದ ಸೇವೆಗಿಂತ ರಾಜ್ಯ ಭೋಗಗಳು ಆನಂದದಾಯಕವಲ್ಲ ಅಲ್ಲವೇ? ಆದರೂ ನಿಮ್ಮ ಮಾತು ವ್ಯರ್ಥವಾಗುವುದಿಲ್ಲವೆಂದು ಗ್ರಹಿಸಿಕೊಂಡಿದ್ದೇನೆ. ಸ್ವಾಮಿ, ತಾವೇ ದೇವರು, ಸತ್ಯ ಸಂಕಲ್ಪರು ಎನ್ನುತ್ತಾ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದನು. ರವಿದಾಸನ ಭಿನ್ನಹ. ಒಂದು ದಿನ ಯಥಾರೀತಿ ಶ್ರೀಪಾದ ಸ್ವಾಮಿಯವರು ತಮ್ಮ ನಿತ್ಯ ಕೃತ್ಯಗಳನ್ನು ಮುಗಿಸಿಕೊಂಡು ದರ್ಬಾರು ಪ್ರದೇಶಕ್ಕೆ ಬಂದೊಡನೆಯೇ ಶ್ರೀ ಸ್ವಾಮಿಗಳಿಗಾಗಿ ಎದುರು ನೋಡುತ್ತಿದ್ದ ರವಿದಾಸನು ಸ್ವಾಮಿಯವರನ್ನು ಸಮೀಪಿಸಿದನು. ಅಂದು ಭಕ್ತರು ಯಾರೂ ಇನ್ನೂ ಬಂದಿರಲಿಲ್ಲ. ಪ್ರಶಾಂತವಾಗಿ ಶ್ರೀ ಸ್ವಾಮಿಯವರು ಕುಳಿತುಕೊಂಡೊಡನೆಯೇ ಎಂದಿನಿಂದಲೂ ನನ್ನನ್ನು ಕಾಡುತ್ತಿದ್ದ ಪ್ರಶ್ನೆಯನ್ನು ಹೀಗೆ ಕೇಳಿದನು. ಓ ದೇವಾಧಿದೇವನೇ, ಸದ್ಗುರುಮೂರ್ತಿಯೇ, ಅನೇಕ ದಿನಗಳಿಂದ ನಿಮ್ಮ ಬಳಿಗೆ ಬರುವ ಭಕ್ತರನ್ನು ನೋಡಿದ ಮೇಲೆ ನನಗೆ ಈ ಸಂದೇಹ ಉಂಟಾಗಿದೆ. ಭಕ್ತರು ಇದು ಬೇಕು, ಅದು ಬೇಕು ಎಂದು ತಮ್ಮ ಕಷ್ಟಗಳನ್ನು, ದೋಷಗಳನ್ನು ಪರಿಹರಿಸಬೇಕೆಂದು ಬಯಸುವರು. ಯಾರೂ ಸದ್ಗತಿಯು ಬೇಕೆಂದು ಬಯಸುವುದಿಲ್ಲ. ನೋಡುತ್ತಿದ್ದರೆ ಇದೆಲ್ಲವೂ ಮಾಯೆಯಂತಿದೆ. ಓ ಸದ್ಗುರುಮೂರ್ತಿಯೇ, ತಾವು ಸಾಕ್ಷಾತ್ ಪರಮಗುರುಗಳು, ಸಕಲ ಲೋಕಗಳಿಗೆ ಆಚಾರ್ಯರು. ಸರ್ವ ಜಗತ್ತು ನಿಮ್ಮ ಅಧೀನದಲ್ಲಿರುತ್ತದೆ. ತಂದೆಯೇ, ನೀವು ದಯೆಯಿಂದ ಈ ಜೀವಿಗಳೆಲ್ಲಕ್ಕೂ ಸದ್ಗತಿಯನ್ನು ಕರುಣಿಸಬಹುದಲ್ಲವೇ? ಏಕೆ ಈ ಮಾಯಾ ವಿನೋದ? ಸ್ವಾಮಿ, ಪ್ರೇಮ ಸ್ವರೂಪನೇ, ದಯೆಯಿಂದ ಈ ಜೀವಿಗಳೆಲ್ಲರಿಗೂ ಮುಕ್ತಿಯನ್ನು ಕೋರುವ ಬುದ್ಧಿಯನ್ನು ಪ್ರಸಾದಿಸಬೇಕೆಂದು ಪ್ರಾರ್ಥಿಸುತ್ತಿದ್ದೇನೆ. ರವಿದಾಸನ ಮನವಿಯನ್ನು ಕೇಳಿ ಶ್ರೀ ಸ್ವಾಮಿಯವರಿಗೆ ನಗುವು ಬಂದಿತು, ಆನಂದವಾಯಿತು. ಇವನು ಉತ್ತಮ ಭಾವಗಳಿಂದ ಜ್ಞಾನ ಮಾರ್ಗದಲ್ಲಿ ದೀನಾಭಿವೃದ್ಧಿ ಹೊಂದುವುದು ಎಷ್ಟೋ ಯೋಗ್ಯವೆನ್ನಿಸಿತು. ಶ್ರೀಪಾದರು ಹೀಗೆಂದರು, ನೀನು ಎಷ್ಟೋ ಯೋಚಿಸಿ ಒಳ್ಳೆಯ ಪ್ರಶ್ನೆಯನ್ನು ಹಾಕಿರುವೆ. ಸನ್ಮಾರ್ಗದಲ್ಲಿ ಮುಂದುವರೆಯುವವರಿಗೆ ಇಂತಹ ವಿಶ್ವ ಕಲ್ಯಾಣ ಭಾವನೆಗಳು ಉಂಟಾಗುವುದು ತುಂಬ ಶ್ರೇಯಸ್ಕರವು. ಪೂರ್ವ ಕಾಲದಲ್ಲಿ ಶ್ರೀಕೃಷ್ಣನೊಂದಿಗೆ ತನ್ನ ಮಿತ್ರನೂ ಶಿಷ್ಯನೂ ಆದ ಉದ್ಧವನು ಇದೇ ಪ್ರಶ್ನೆಯನ್ನು ಕೇಳಿದನು. ಆ ಕಥೆಯನ್ನು ಹೇಳುವೆನು ಕೇಳು. ಒಂದು ದಿನ ಕೃಷ್ಣ ಪರಮಾತ್ಮನನ್ನು ಸೇರಿದ ಉದ್ಧವನು, ಓ ದೇವಾಧಿದೇವನೇ, ದೀನದಯಾಳುವೆ, ಸರ್ವತಂತ್ರ ಸ್ವತಂತ್ರ ಪಾರಿಣನೇ, ಓ ಶ್ರೀಕೃಷ್ಣನೇ, ಈ ಪ್ರಪಂಚದಲ್ಲಿ ಜೀವಿಗಳು ಹುಟ್ಟಿದ ಕ್ಷಣದಿಂದ ಸಾಯುವವರೆಗೂ ಅನುಭವಿಸುವ ಅವಸ್ಥೆಗಳಿಗೆ, ಕಷ್ಟಗಳಿಗೆ ಕೊನೆಯೇ ಇಲ್ಲ. ಪ್ರತಿ ಪ್ರಾಣಿಗೂ ನಿತ್ಯವೂ ಹಸಿವಿಗೆ ಆಹಾರವನ್ನು ಸೇವಿಸುವುದು ಕಡ್ಡಾಯವಾಗಿರುತ್ತದೆ. ಅದಕ್ಕಾಗಿ ಆಹಾರವನ್ನು ಸಂಪಾದಿಸುವುದಕ್ಕೆ ಉಪಕ್ರಮಿಸುತ್ತೇವೆ. ಅದು ಒಂದು ಸಲ ತಿಂದರೆ ಸಾಲದು, ಮತ್ತೆ ಮತ್ತೆ ದಿನಕ್ಕೆ 2-3 ಸಲ ತಿನ್ನಬೇಕು. ಅವರವರ ಶಕ್ತಿಗನುಸಾರವಾಗಿ ಸಾಮಾನ್ಯ ಭೋಜನವನ್ನು, ರಾಜಭೋಜನವನ್ನು ಮಾಡುವರು. ಇದಕ್ಕಾಗಿ ಹೆಚ್ಚಿನ ಸಮಯವು ವ್ಯಯವಾಗುತ್ತದೆ. ಭಗವದ್ಧ್ಯಾನಕ್ಕೆ, ಜಪಾತಪಗಳಿಗೆ ಸಮಯವೂ ಲಭಿಸುವುದಿಲ್ಲ. ಹಾಗೆ ಕಷ್ಟಪಟ್ಟು ಸಂಪಾದಿಸಿದವನು ಭಿಕ್ಷೆಯನ್ನು ಎತ್ತಿಕೊಂಡಾದರೂ ಹೊಟ್ಟೆಯನ್ನು ತುಂಬಿಸಿಕೊಳ್ಳಬೇಕಾಗುತ್ತದೆ. ಹಾಗೆ ಮಾಡುವಾಗ ಅನೇಕ ಅಪಮಾನ,
ಅವಮಾನಗಳನ್ನು ಅನುಭವಿಸಬೇಕಾಗುತ್ತದೆ. ಇದು ಮಾನವರ ಸ್ಥಿತಿ. ಆದರೆ ಇತರ ಜೀವಿಗಳು ಹೇಗೋ ಆಹಾರವನ್ನು ಸಂಪಾದಿಸಿಕೊಳ್ಳುತ್ತವೆ. ಇವುಗಳಿಗೂ ಆಹಾರವು ಸರಿಯಾಗಿ ಲಭಿಸದಿದ್ದಾಗ ಕೆಲ ಜೀವಿಗಳು ಇತರ ಜೀವಿಗಳನ್ನು ಕೊಂದು ತಿನ್ನುವ ಕ್ರೂರ ಕರ್ಮಗಳನ್ನು ಮಾಡುತ್ತವೆ. ಈ ಜೀವಿಗಳ ಪರಿಸ್ಥಿತಿಯನ್ನು ನೋಡಿ ನನ್ನ ಮನಸ್ಸು ಅಲ್ಲೋಲ ಕಲ್ಲೋಲವಾಗುತ್ತಿದೆ. ಲೋಕೋದ್ಧಾರಕನಾದ ನಿನ್ನೊಂದಿಗೆ ಸಮಕಾಲೀನರಾಗಿರುವ ಈ ಸಮಯದಲ್ಲಾದರೂ ಈ ಜೀವಿಗಳೆಲ್ಲವನ್ನು ನಿನ್ನ ನಿಜಧಾಮಕ್ಕೆ ಸೇರಿಸಿಕೊಳ್ಳಬಾರದೆ? ಓ ಸಚ್ಚಿದಾನಂದ ಮೂರ್ತಿಯೇ, ನಿನ್ನ ಚಿದ್ವಿಲಾಸವನ್ನು ನಾವು ಗ್ರಹಿಸಲಾಗುತ್ತಿಲ್ಲ. ದಯಾಸಾಗರನೇ, ಸಹಜೀವಿಗಳ ಕಷ್ಟಗಳು ನನ್ನ ಮನಸ್ಸನ್ನು ತುಂಬ ನೋಯಿಸುತ್ತಿವೆ. ನೀನು ಸ್ವಲ್ಪ ಮಾತ್ರವಾದರೂ ಕರುಣೆಯನ್ನು ತೋರಿ ನಮ್ಮೆಲ್ಲರನ್ನೂ ಉದ್ಧರಿಸಬಾರದೇ ಎಂದು ಪ್ರಶ್ನಿಸಿದನು. ಆಗ ಕೃಷ್ಣ ಪರಮಾತ್ಮನು ಮುಗುಳ್ನಗುತ್ತಾ, ಓ ಮಿತ್ರನೇ, ನನಗೆಷ್ಟು ದಯೆಯಿದ್ದರೂ ಏನು ಪ್ರಯೋಜನ? ಈ ಜೀವಿಗಳಿಗೆ ಈ ಕಷ್ಟಗಳು, ಕಣ್ಣೀರು, ಸುಖ, ದುಃಖ, ಸಂತೋಷ, ಬಾಧೆ ಇವೆಲ್ಲವೂ ಮಿಳಿತವಾಗಿರುವ ಈ ಪ್ರಾಪಂಚಿಕ ವ್ಯವಹಾರಗಳೇ ತುಂಬ ಇಷ್ಟ. ಅವರಿಗೆ ಈ ಜೀವನವೇ ರುಚಿಕರವಾಗಿದೆ. ನಿನಗೆ ತಿಳಿಯದೆ ಯಾರ ರುಚಿಗಳು ಏನೆಂದು ಎಂದು ಹೇಳಿದಾಗ ಉದ್ಧವನು, ಸ್ವಾಮಿ, ನೀನು ಬಾಲ್ಯದಲ್ಲಿ ತುಂಟಾಟವಾಡಿರುವೆ, ಮಾತನಾಡಿರುವೆ. ಆದರೆ ಈಗ ಹೀಗೆ ಮಾತನಾಡುವುದು ಸರಿಯೇ? ನನ್ನ ಪ್ರಾರ್ಥನೆಯನ್ನು ಕೇಳಿ ದಯಾ ತೋರಿಸು ಪ್ರಭುವೇ ಎನ್ನುತ್ತಾ ಮತ್ತೆ ಮೊರೆಯಿಟ್ಟನು. ಅದಕ್ಕೆ ಶ್ರೀಕೃಷ್ಣನು, ಏನು ಉದ್ಧವನೇ, ನನ್ನ ಮಾತುಗಳಲ್ಲಿ ನಿನಗೆ ನಂಬಿಕೆಯಿಲ್ಲವೇ? ಸರಿ, ನೀನೇ ಪರೀಕ್ಷಿಸಿ ವಿಷಯವನ್ನು ತಿಳಿದುಕೊಂಡು ಸರಿಯಾದ ನಿರ್ಣಯವನ್ನು ಮಾಡು. ನಾನು ಹೇಳಿದಂತೆ ಹೋಗಿ ಒಂದು ಜೀವಿಯನ್ನು ವಿಚಾರಿಸು. ಆ ಜೀವಿಯು ವೈಕುಂಠಕ್ಕೆ ಬರಲು ಸಿದ್ಧವಾದರೆ ನಿನ್ನ ಮಾತನ್ನು ನಡೆಸಿಕೊಡುವೆನು. ಇಲ್ಲದಿದ್ದರೆ ನೀನು ನನ್ನ ಮಾತನ್ನು ನಂಬುವಂತೆ ಆಗಲಿ ಎಂದು ದೂರದಲ್ಲಿ ಹೋಗುತ್ತಿದ್ದ ಹಂದಿಯೊಂದನ್ನು ತೋರಿಸಿ, ಉದ್ಧವನೇ, ಆ ಹಂದಿಯು ಎಷ್ಟೋ ವಿಚಿತ್ರ ಜೀವಿಯಲ್ಲವೇ? ಅದನ್ನು ಉದ್ಧರಿಸಬಲ್ಲೆಯೇನೋ ಪ್ರಯತ್ನಿಸು. ಅದು ವೈಕುಂಠಕ್ಕೆ ಬರಲು ಇಚ್ಛಿಸುತ್ತದೆಯೇನೋ ವಿಚಾರಿಸಿಕೊಂಡು ಬಾ ಎಂದು ಕಳುಹಿಸಿದನು. ಉದ್ಧವನು ಆ ಹಂದಿಯ ಬಳಿಗೆ ಹೋಗಿ, ಓ ಹಂದಿಯೇ, ನಿನಗೆ ಇಷ್ಟವಾದರೆ ಪರಮಾತ್ಮನು ನಿನಗೆ ತನ್ನ ಸಾಯುಜ್ಯವನ್ನು ಕೊಡಲು ಸಿದ್ಧವಾಗಿದ್ದಾನೆ. ಇಗೋ ನೋಡು, ವೈಕುಂಠವೆಂದರೆ ಸಾಕ್ಷಾತ್ ಭಗವಂತನ ಸನ್ನಿಧಿ. ನಿರಂತರವಾಗಿ ಆ ಸ್ವಾಮಿಯ ಜೊತೆಯಲ್ಲಿರಬಹುದು. ಅಲ್ಲಿ ಆನಂದವೇ ಆಗಲಿ ದುಃಖಕ್ಕೆ ಅವಕಾಶವಿಲ್ಲ. ಹೇಳು, ನಿನಗೆ ಇಷ್ಟವೇನಾ ಎಂದು ಪ್ರಶ್ನಿಸಿದನು. ಆ ಹಂದಿಯು ಉದ್ಧವನನ್ನು ಅನುಮಾನದಿಂದ ನೋಡುತ್ತಾ ಒಳಗೊಳಗೆ ಪರಮ ಕೋಪವೂ ಅಸಹ್ಯವೂ ಉಂಟಾಗಿರಲು, ಏನಯ್ಯ, ನನ್ನ ಕಷ್ಟಗಳನ್ನೇನಾದರೂ ನಿನಗೆ ಹೇಳಿಕೊಂಡಿರುವೆನೇ? ಮೊದಲು ನನಗೆ ಕಷ್ಟಗಳೇನಿವೆ? ನೀನೇ ನನ್ನನ್ನು ಎಲ್ಲಿಗೋ ಕರೆದುಕೊಂಡು ಹೋಗಿ ಕಷ್ಟಗಳನ್ನುಂಟು ಮಾಡುವುದಕ್ಕೆ ಇಂತಹ ಮಾತುಗಳನ್ನು ಹೇಳಿ ನನ್ನನ್ನು ಮಂಕುಗೊಳಿಸುವ ಪ್ರಯತ್ನವನ್ನು ಮಾಡುತ್ತಿರುವೆ. ಆದರೂ ಎಲ್ಲಿಯಾದರೆ ನನಗೇನು? ನೀನು ಯಾವುದೋ ಜಾಗವನ್ನು ಹೇಳಿದೆಯಲ್ಲವೇ? ಅಲ್ಲಿ ಈಗ ನಾನು ತಿನ್ನುತ್ತಿರುವ ಇಷ್ಟೊಂದು ರುಚಿಕರವಾದ ಮಲವು ಸಿಗುತ್ತದೆಯೇ? ಮೊದಲು ಅದಕ್ಕೆ ಉತ್ತರವನ್ನು ಕೊಡು ಎಂದಿತು. ಅದನ್ನು ಕೇಳಿದೊಡನೆಯೇ ಉದ್ಧವನಿಗೆ ಮತಿ ಹೋಯಿತು. ಓ ಹಂದಿಯೇ, ಅಲ್ಲಿ ಇಂತಹ ಹೀನವಾದ ಆಹಾರವೇಕೆ? ಒಂದು ಸಲ ಅಮೃತವನ್ನು ಕುಡಿದರೆ ನಂತರ ಹಸಿವು ಬಾಯಾರಿಕೆಗಳೇ ಇರುವುದಿಲ್ಲ ಎಂದು ಹೇಳಿದನು. ಆಗ ಆ ಹಂದಿಯು, ಹೋಗಯ್ಯ, ನಿನ್ನ ಪರಮಾತ್ಮನೂ ಬೇಡ, ಆತನ ಸಾನ್ನಿಧ್ಯವೂ ಬೇಡ, ಅಮೃತವೂ ಬೇಡ. ನನಗಿಷ್ಟವಾದ ಆಹಾರವು ಈ ಮಲವೇ. ಇಷ್ಟು ರುಚಿಕರವಾದ ಪದಾರ್ಥವು ಸಿಗದ ಜಾಗಕ್ಕೆ ನಾನು ಹೇಗೆ ಬರಲಿ? ನನ್ನ ಬಗ್ಗೆ ನೀನೇನು ಚಿಂತಿಸಬೇಡ, ಹೋಗು ಎಂದಿತು. ಏನೂ ಮಾಡಲಾಗದೆ ಉದ್ಧವನು ಕೃಷ್ಣನ ಬಳಿಗೆ ಬಂದು, ಸ್ವಾಮಿ, ನೀನು ಹೇಳಿದುದೇ ಸತ್ಯ.
ಈ ಜೀವಿಗಳಿಗೆ ನಿನ್ನ ಪರಮಧಾಮದ ರುಚಿಯ ಬಗ್ಗೆ ಏನೂ ಗೊತ್ತಿಲ್ಲ. ಈ ಪ್ರಾಪಂಚಿಕ ವಿಷಯಗಳಲ್ಲಿ ಸಿಕ್ಕಿ ಒದ್ದಾಡುವುದೇ ಅವುಗಳಿಗೆ ಮಹದಾನಂದವಾಗಿರುವಂತೆ ಅನ್ನಿಸುತ್ತಿದೆ. ಓ ಲೀಲಾ ಮಾನುಷ ರೂಪವೇ, ನಿನಗೆ ತಿಳಿಯದ ವಿಷಯವಿದೆಯೇ? ನನಗೇ ಸ್ವಲ್ಪ ಹೊತ್ತು ಮಾಯೆಯು ಆವರಿಸಿತ್ತು. ಅದನ್ನು ದೂರ ಮಾಡಿ ಕಣ್ಣನ್ನು ತೆರೆಸಿದೆ. ಜಗನ್ನಾಟಕ ಸೂತ್ರಧಾರಿಯೇ, ನಿನ್ನ ಲೀಲೆಗಳನ್ನು ಹೇಳಲು ನನ್ನಿಂದ ಸಾಧ್ಯವೇ ಎಂದು ಸ್ತುತಿಸುತ್ತಾ ತನ್ನ ದಾರಿಯನ್ನು ಹಿಡಿದು ಹೋದನು ಎಂದು ಈ ಕಥೆಯನ್ನು ವಿವರಿಸಿ, ರವಿದಾಸನೇ, ನಿನಗೆ ಬಂದಿರುವ ಆಲೋಚನೆಯೂ ಒಳ್ಳೆಯದೇ. ಆದರೆ ಈ ಜೀವಿಗಳ ಅಭಿರುಚಿಗಳ ಮತ್ತು ಕೋರಿಕೆಗಳ ಪ್ರಕಾರವೇ ಭಗವಂತನು ಅವರವರ ಕರ್ಮಾನುಸಾರವಾಗಿ ಸುಖ ದುಃಖಗಳು ಮರಳಿ ಮರಳಿ ಬರುವಂತೆ ಜೀವನ ಚಕ್ರವನ್ನು ತಿರುಗಿಸುತ್ತಿರುತ್ತಾನೆ. ಯಾರ ಕರ್ಮಗಳು ಪೂರ್ತಿಯಾಗಿ ನಶಿಸಿ ಹೋಗುವವೋ ಆ ಜೀವಿಯು ಮೋಕ್ಷಕ್ಕೆ ಅರ್ಹನಾಗುತ್ತಾನೆ. ಅವು ನಾಶವಾಗಬೇಕಾದರೆ ಪೂರ್ವ ಕರ್ಮಗಳನ್ನು ವಿವೇಕ ವೈರಾಗ್ಯಗಳಿಂದ ಅನುಭವಿಸುತ್ತಾ ಈ ಜನ್ಮದಲ್ಲಿ ಮಾಡಿದ ಕರ್ಮಗಳು ಫಲತ್ಯಾಗವನ್ನು ಮಾಡಿ ನಿಷ್ಕಾಮ ಕರ್ಮಯೋಗವನ್ನು ಅಭ್ಯಸಿಸಬೇಕು. ಆಗಲೇ ಅನುಭವಿಸಬೇಕಾದ ಕರ್ಮಗಳು ಇರುವುದಿಲ್ಲ. ಕ್ರಮವಾಗಿ ಜನ್ಮರಾಹಿತ್ಯವು ದೈವ ಸಾಯುಜ್ಯವೂ ಲಭಿಸುತ್ತದೆ. ತಿಳಿಯಿತೇ ರವಿದಾಸನೇ? ಪರರ ಹಿತವನ್ನು ಬಯಸುವುದು, ದಯೆಯಿಂದ ವರ್ತಿಸುವುದು, ಎಲ್ಲರೂ ಆನಂದದಿಂದ ಶಾಂತಿಯಿಂದ ಇರಬೇಕೆಂದು ಬಯಸುವುದು ಉತ್ತಮ ಲಕ್ಷಣ. ಅಪ್ಪ, ನೀನು ಯಾವಾಗಲೂ ಇಂತಹ ಸದ್ಭಾವನೆಯಿಂದಿರು. ಭಗವಂತನ ಸಂಪೂರ್ಣ ಕೃಪೆಯು ನಿನಗೆ ದೊರೆಯುವುದು ಎಂದು ಆಶೀರ್ವದಿಸಿದರು. ರವಿದಾಸನು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಶ್ರೀ ಸ್ವಾಮಿಯವರ ಆದೇಶಾನುಸಾರವಾಗಿ ನಡೆದುಕೊಂಡನು. ಆರ್ತರು ದೀನರು ಶ್ರೀ ಸ್ವಾಮಿಯವರ ದರ್ಶನಕ್ಕೆ ಬಂದಾಗ ಅವರಿಗೆ ಸಾಂತ್ವನವನ್ನು ಹೇಳುವುದು, ಧೈರ್ಯವನ್ನು ತುಂಬುವುದು, ಆಂಜನೇಯ ಶರ್ಮನ ಕಥೆಯನ್ನು ಹೇಳುವುದು, ಸ್ವಾಮಿಯವರ ಲೀಲೆಗಳನ್ನು ಮಹಿಮೆಗಳನ್ನು ವಿವರಿಸುವುದು, ಅವರನ್ನು ಸಮಾಧಾನಪಡಿಸುವುದರಲ್ಲಿ ತನ್ನ ಜೀವನವನ್ನು ಸಾರ್ಥಕಗೊಳಿಸಿಕೊಂಡನು ಎಂದು ಶ್ರೀ ವಿಠಲ್ ಬಾಬಾಜಿಯವರು ಹೇಳಿ ಮತ್ತೆ ಹೀಗೆ ಮುಂದುವರೆಸಿದರು. ಉತ್ತರ ಕರ್ನಾಟಕದ ಕಾರವಾರ ಜಿಲ್ಲೆಯಲ್ಲಿ ಒಂದು ದೈವಜ್ಞ ಬ್ರಾಹ್ಮಣ ಕುಟುಂಬವಿತ್ತು. ಅವರ ಮಗಳಿಗೆ ಒಂದು ವಿಧವಾದ ಭಯಂಕರ ಗ್ರಹಬಾಧೆಯು ಕಾಡುತ್ತಿತ್ತು. ಆ ಬಾಧೆಯ ನಿವಾರಣೆಗಾಗಿ ಮಾಡದ ಪ್ರಯತ್ನವಿಲ್ಲ. ಕೊನೆಯ ಪ್ರಯತ್ನವಾಗಿ ಆಕೆಯನ್ನು ಕರೆದುಕೊಂಡು ಗೋಕರ್ಣವನ್ನು ಸೇರಿದರು. ಆ ಸಂದರ್ಭದಲ್ಲಿ ಅವರು ಗೋಕರ್ಣದಲ್ಲಿದ್ದ ಗೋವಿಂದ ಭಟ್ಟರನ್ನು ಸಂಪರ್ಕಿಸಲಾಗಿ, ನೋಡಿರಿ, ಸಾಮಾನ್ಯವಾದ ಭೂತ ಪ್ರೇತ ಪಿಶಾಚಿ ಬಾಧೆಗಳು ದೋಷಗಳು ಇಲ್ಲಿ ಮಾಡುವ ನಾರಾಯಣ ಬಲಿಯಂತಹ ಶಾಂತಿಗಳಿಂದ ಪರಿಹಾರವಾಗುತ್ತವೆ. ಆದರೆ ನಿಮ್ಮ ಮಗಳ ವಿಷಯವೂ ಬೇರೆ. ಆಕೆಯನ್ನು ಬ್ರಹ್ಮ ರಾಕ್ಷಸಿಯು ಆವರಿಸಿದ್ದು ಬಲವಾಗಿದೆ. ಆಕೆಯನ್ನು ಕರ್ನಾಟಕದಲ್ಲಿನ ರಾಯಚೂರಿನ ಬಳಿ ಕೃಷ್ಣಾ ನದಿಯ ಮಧ್ಯೆ ಇರುವ ಕುರುವಪುರದಲ್ಲಿರುವ ಯತೀಶ್ವರರು ಮಾತ್ರವೇ ಸರಿ ಮಾಡಬಲ್ಲರು. ಇತರರಿಂದ ಸಾಧ್ಯವಿಲ್ಲ. ನೀವು ಸಮಯವನ್ನು ವ್ಯರ್ಥ ಮಾಡದೆ ಆದಷ್ಟು ಬೇಗ ಈಕೆಯನ್ನು ಕರೆದುಕೊಂಡು ಹೋಗಬೇಕು ಎಂದು ಸೂಚಿಸಿದರು. ಅದನ್ನು ಕೇಳಿ ಸ್ವಾಮಿ, ಅಲ್ಲಿಗೆ ಸೇರುವ ಮಾರ್ಗವನ್ನು ದಯವಿಟ್ಟು ತಿಳಿಸು ಎನ್ನಲು, ನೀವು ಕುದುರೆ ಗಾಡಿಯಲ್ಲಿ ರಾಯಚೂರಿಗೆ ಹೋಗಿ ಅಲ್ಲಿನ ಗ್ರಾಮಸ್ಥರ ಸಹಾಯದಿಂದ ಕುರುವಪುರವನ್ನು ಸೇರಿರಿ. ಶ್ರೀ ಸ್ವಾಮಿಯವರು ಪ್ರಾತಃ ಕಾಲದ ಅನುಷ್ಠಾನಗಳಿಗಾಗಿ ನದಿಯ ಉತ್ತರಕ್ಕೆ ಹೋಗಿ ಮಧ್ಯಾಹ್ನ ಭಿಕ್ಷೆಯ ನಂತರ ಕುರುವಪುರಕ್ಕೆ ಬರುತ್ತಾರೆ. ಆದುದರಿಂದ ನೀವು ಮಧ್ಯಾಹ್ನದ ವೇಳೆಗೆ ಸೇರಿಕೊಂಡರೆ ಒಳ್ಳೆಯದು ಎಂದು ಹೇಳಿದರು. ಶ್ರೀ ಗೋವಿಂದ ಭಟ್ಟರ ಸಲಹೆಯ ಮೇರೆಗೆ ಅವರು ಶ್ರೀಪಾದ ಸ್ವಾಮಿಯವರನ್ನು ದರ್ಶಿಸಲು ಬೇಕಾದ ಏರ್ಪಾಟುಗಳನ್ನು ಮಾಡಿಕೊಂಡು ಆಗಲೇ ಕುರುವಪುರ ಪ್ರಯಾಣಕ್ಕೆ ಸಿದ್ಧಗೊಂಡರು. ಗ್ರಹ ಪೀಡಿತಳಾದ ಆ ಬಾಲಕಿಯನ್ನು ಕರೆದುಕೊಂಡು ಹೋಗಲು ತುಂಬ ಕಷ್ಟವಾಯಿತು. ಹಗ್ಗಗಳಿಂದ ಕಟ್ಟಿ 2-3 ಬಲಿಷ್ಠರು ಅವಳನ್ನು ಹಿಡಿದುಕೊಂಡು
ಕುದುರೆ ಗಾಡಿಯಲ್ಲಿ ಹಾಕಿಕೊಂಡು ಪ್ರಯಾಣವನ್ನು ಮಾಡತೊಡಗಿದರು. ಸುಮಾರು 15 ದಿನಗಳ ಪ್ರಯಾಣದ ನಂತರ ರಾಯಚೂರನ್ನು ಸೇರಿದರು. ಅಲ್ಲಿ ವಿವರಿಸಲಾಗಿ ಆತ್ಕೂರಿಗೆ ಹೋಗಿ ಅಲ್ಲಿಂದ ಕೃಷ್ಣಾ ನದಿಯನ್ನು ದಾಟಿ ಕುರುವಪುರವನ್ನು ಸೇರಬೇಕೆಂದು ತಿಳಿದುಕೊಂಡು ಕೃಷ್ಣಾ ನದಿ ತೀರವನ್ನು ಸೇರಿದರು. ಆತ್ಕೂರು ಗ್ರಾಮ ಪ್ರಜೆಗಳ ಸಹಾಯದಿಂದ ನದಿಯ ಮಧ್ಯದಲ್ಲಿರುವ ದ್ವೀಪವನ್ನು ಸೇರಿಕೊಂಡರು. ಅವರೆಲ್ಲರೂ ಆ ಸ್ಥಳವನ್ನು ಸೇರಿದೊಡನೆಯೇ ಅವಳನ್ನಾವರಿಸಿದ್ದ ಬ್ರಹ್ಮ ರಾಕ್ಷಸನು ಬಿಟ್ಟು ಬಿಟ್ಟನು. ಆಕೆಯು ಮಾಮೂಲಿನಂತೆ ಮಾತನಾಡಲಾರಂಭಿಸಿದಳು. ಆ ಕುಟುಂಬದವರು ಈ ಬದಲಾವಣೆಯನ್ನು ಗಮನಿಸಿ ಶ್ರೀ ಸ್ವಾಮಿಯವರ ಪ್ರಭಾವದಿಂದ ಅಲ್ಲಿಗೆ ಬಂದೊಡನೆಯೇ ಆಕೆಯ ಬಾಧೆಯು ಕಡಿಮೆಯಾಯಿತೆಂದು ತಿಳಿದರು. ಈ ಪ್ರದೇಶಕ್ಕೆ ಇಷ್ಟು ಶಕ್ತಿ ಇದ್ದರೆ ಇಲ್ಲಿರುವ ಯತೀಶ್ವರರೆಷ್ಟು ಶಕ್ತಿವಂತರೋ ಎಂದು ಚರ್ಚಿಸಿಕೊಳ್ಳುತ್ತಾ ನದಿಯಲ್ಲಿ ಸ್ನಾನಾದಿಗಳನ್ನು ಮಾಡಿಕೊಂಡರು. ತಾವು ತಂದುಕೊಂಡಿದ್ದ ಆಹಾರವನ್ನು ತಿಂದು ಶ್ರೀ ಸ್ವಾಮಿಯವರಿಗಾಗಿ ಎದುರು ನೋಡುತ್ತಿದ್ದರು. ಅದೇ ಸಮಯಕ್ಕೆ ಸರಿಯಾಗಿ ದಕ್ಷಿಣ ಕರ್ನಾಟಕದ ಶಂಕರ ಭಟ್ಟನೆಂಬ ಬ್ರಾಹ್ಮಣನೊಬ್ಬನು ಅನೇಕ ಪುಣ್ಯಕ್ಷೇತ್ರಗಳನ್ನು ನೋಡುತ್ತಾ ಆಯಾ ದೇವತೆಗಳ ಆದೇಶಾನುಸಾರವಾಗಿ ಕುರುವಪುರವನ್ನು ಸೇರಿದನು. ಆ ಜಾನುಬಾಹುವು ಸುಂದರ ಸುಕುಮಾರನು, ಕಾಷಾಯ ವಸ್ತ್ರಧಾರಿಯೂ ರುದ್ರಾಕ್ಷಿಗಳನ್ನು ಧರಿಸಿದ ಜಟಾಧಾರಿಯೂ ಆದ ಶ್ರೀಪಾದ ಶ್ರೀವಲ್ಲಭರು ಅಲ್ಲಿ ಪ್ರತ್ಯಕ್ಷರಾದರು. ಅವರು ಬರುತ್ತಿದ್ದಂತೆಯೇ ಎಲ್ಲರೂ ಗೌರವ ಸೂಚಕವಾಗಿ ಎದ್ದು ನಿಂತು ನಮಸ್ಕರಿಸಿದರು. ಅವರೆಲ್ಲರನ್ನೂ ಕುಳಿತುಕೊಳ್ಳುವಂತೆ ಸನ್ನೆಯನ್ನು ಮಾಡಿ ಶ್ರೀಪಾದರು ವಟವೃಕ್ಷ ಛಾಯೆಯಲ್ಲಿ ಅದಕ್ಕೆ ತಮ್ಮ ದೃಷ್ಟಿಯಲ್ಲಿ ಬೀಳಲು ಪೀಠಾಪುರದಲ್ಲಿಯೂ ಕೆಲವಾಟಗಳನ್ನಾಡಿದೆ. ತಾಂತ್ರಿಕ ವೇಷದಿಂದ ಕೆಲವು ಕೆಟ್ಟ ಕೆಲಸಗಳನ್ನು ಮಾಡಿದೆ. ಆದರೂ ತಾವು ದರ್ಶನವನ್ನು ಕೊಡದೆ ದೂರದಿಂದಲೇ ನನ್ನನ್ನು ಓಡಿಸಿ ಬಿಟ್ಟಿರಿ. ನಂತರ ಈ ಬಾಲಕಿಯನ್ನು ಆವರಿಸಿ ಹಿಂಸಿಸಿ ಕಟ್ಟ ಕಡೆಗೆ ತಮ್ಮ ಸನ್ನಿಧಿಯನ್ನು ಸೇರಿಕೊಂಡಿದ್ದೇನೆ. ತಾವು ಕರುಣಿಸಿ ನನಗೆ ಈ ಬ್ರಹ್ಮರಾಕ್ಷಸತ್ವದಿಂದ ವಿಮುಕ್ತಿಯನ್ನು ಪ್ರಸಾದಿಸಿರಿ, ಶರಣು ಶರಣು ಎಂದು ಬೇಡಿಕೊಂಡನು. ಆಗ ಶ್ರೀ ಸ್ವಾಮಿಯವರು ಹೀಗೆ ಬೋಧಿಸಿದರು. ಯಾರಾದರೂ ಸತ್ಕಾರ್ಯವನ್ನು ಮಾಡುತ್ತಿರುವಾಗ ತೊಂದರೆಯನ್ನುಂಟು ಮಾಡಿದರೆ ದೋಷ ಉಂಟಾಗುತ್ತದೆ. ಅಂತಹ ಮಹಾದೋಷವಿರುವುದರಿಂದ ನಿನಗೆ ಶಾಶ್ವತವಾಗಿ ಬ್ರಹ್ಮರಾಕ್ಷಸತ್ವದಿಂದ ವಿಮುಕ್ತಿಯು ಲಭಿಸುವುದಿಲ್ಲ. ತಾತ್ಕಾಲಿಕವಾಗಿ ನಿನಗೆ ಕೊನೆಯಾಗದ ಹಸಿವಿನ ಬಾಧೆಯು ಕಡಿಮೆಯಾಗುವಂತೆಯೂ ಸಂಕಟವೂ ಇಲ್ಲದಂತೆಯೂ ಅನುಗ್ರಹಿಸುವೆನು. ಅದರಿಂದ ನಿನಗೆ ಉಪಶಾಂತಿಯೂ ಲಭಿಸುತ್ತದೆ. ಇನ್ನು ಮುಂದೆ ಶಾಖಾಹಾರಿಯಾಗಿ ಜೀವಿಸು. ಇತರರಿಗೆ ತೊಂದರೆಯನ್ನುಂಟು ಮಾಡದೆ ಕೆಲ ಸಂವತ್ಸರಗಳು ಗಾಣಗಾಪುರದಲ್ಲಿ ನಿರೀಕ್ಷಿಸು. ನಾನು ಮುಂದಿನ ಜನ್ಮದಲ್ಲಿ ನರಸಿಂಹ ಸರಸ್ವತಿಯಾಗಿ ಅವತರಿಸುತ್ತೇನೆ. ನಾನು ಲೋಕ ಕಲ್ಯಾಣ ಕಾರ್ಯದ ಅಂಗವಾಗಿ ಗಾಣಗಾಪುರವನ್ನು ಸೇರಿದಾಗ ನನ್ನ ದರ್ಶನದಿಂದಲೇ ನಿನಗೆ ಜ್ಞಾನವುಂಟಾಗಿ ನನ್ನನ್ನು ಗುರುತಿಸಬಲ್ಲೆ. ಅಲ್ಲಿಗೆ ನಿನ್ನ ಕರ್ಮವು ಪರಿಪಕ್ವವಾಗಿ ಶಾಶ್ವತವಾಗಿ ಈ ಬ್ರಹ್ಮರಾಕ್ಷಸತ್ವದಿಂದ ವಿಮುಕ್ತಿಯುಂಟಾಗಿ ಉತ್ತಮ ಮಾನವ ಜನ್ಮಕ್ಕೆ ಅರ್ಹತೆಯನ್ನು ಹೊಂದುವೆ ಎಂದು ನುಡಿಯಲಾಗಿ ಆ ಬ್ರಹ್ಮರಾಕ್ಷಸನು ಸ್ವಾಮಿ ಧನ್ಯನಾದೆ ಎಂದನು. ಶ್ರೀ ಸ್ವಾಮಿಯವರು ನಿನಗೆ ಭವಿಷ್ಯ ಜನ್ಮಗಳಲ್ಲಿ ಗುರುಭಕ್ತಿಯುಂಟಾಗಿ ಈ ಕುರುವಪುರದಲ್ಲಿ ನನ್ನ ಸೇವೆಯನ್ನು ಮಾಡುವೆ ಎಂದು ವರವಿತ್ತರು. ಇವರೆಲ್ಲರೂ ಬಂದಿದ್ದ ಸಂದರ್ಭದಲ್ಲಿ ಶ್ರೀಪಾದ ಸ್ವಾಮಿಯವರು ಈ ವಿಧವಾಗಿ ಬ್ರಹ್ಮರಾಕ್ಷಸನಿಗೆ ಸುಮ್ಮನೆ ಅವನು ಪಶ್ಚಾತ್ತಾಪ ಪಟ್ಟಿದ್ದಕ್ಕಾಗಿ ಇಷ್ಟಿತ್ತು ವರಗಳನ್ನು ಕೊಟ್ಟಿದ್ದಾರೆ. ಮತ್ತೆ ಬುದ್ಧಿಪೂರ್ವಕವಾಗಿ ಗುರು ಸೇವೆಯನ್ನು ಮಾಡಿದರೆ ಇನ್ನೆಂತಹ ಉತ್ತಮ ಸ್ಥಿತಿಯು ಲಭಿಸುವುದೋ ಎಂದುಕೊಳ್ಳುತ್ತಾ ಅವರವರ ಮನಸ್ಸಿನಲ್ಲಿಯೇ ಶ್ರೀಪಾದರಿಗೆ ನಮಸ್ಕರಿಸಿದರು. ಶ್ರೀಪಾದ ಸ್ವಾಮಿಯವರು ಅಲ್ಲಿದ್ದ ಒಬ್ಬ ವ್ಯಕ್ತಿಯನ್ನು ನೋಡಿ, ಏನಪ್ಪ ಶಂಕರ ಭಟ್ಟ, ಪ್ರಯಾಣ ಸುಖವಾಗಿತ್ತೇ? ಮೆಲ್ಲಗೆ ಕುರುವಪುರವನ್ನು ಸೇರಿಕೊಂಡಿರುವೆ ಎಂದು ಪ್ರಶ್ನಿಸಿದರು.
ಕೂಡಲೇ ಎಲ್ಲರ ದೃಷ್ಟಿಯು ಆತನ ಮೇಲೆ ಬಿತ್ತು. ಆತನೂ ಎದ್ದು ನಿಂತುಕೊಂಡ. ದೇವಾಧಿದೇವನೇ, ದಿವ್ಯ ಪ್ರಭಾವನೆ, ನಿನಗೆ ಎಲ್ಲವೂ ವಿದಿತವೇ. ನಿನ್ನ ಕೃಪಾ ಕಟಾಕ್ಷವೇ ನನ್ನನ್ನಿಲ್ಲಿಗೆ ಸೇರಿಸಿದೆ. ಸ್ವಾಮಿ, ಎಷ್ಟೆಷ್ಟೋ ಜನ್ಮಗಳಲ್ಲಿ ಮಾಡಿಕೊಂಡ ಪಾಪಗಳೆಲ್ಲವನ್ನು ದಾರಿಯುದ್ದಕ್ಕೂ ಅನೇಕವಾದ ಕರ್ಮಾನುಭವಗಳ ಮೂಲಕ ಹೋಗಲಾಡಿಸುತ್ತಾ ಮಧ್ಯೆ ಮಧ್ಯೆ ನಿನ್ನ ಅದ್ಭುತ ಲೀಲೆಗಳನ್ನು ತಿರುಮಲದಾಸಾದಿ ಭಕ್ತರ ಮೂಲಕ ನನಗೆ ತಿಳಿಯಪಡಿಸುತ್ತಾ ನಿನ್ನ ಸನ್ನಿಧಾನಕ್ಕೆ ಬರಮಾಡಿಕೊಂಡಿರುವೆ. ಮೊದಲು ಗುರುವಾಯೂರಿನಲ್ಲಿ ಶ್ರೀಪಾದ ಶ್ರೀ ವಲ್ಲಭನನ್ನು ದರ್ಶಿಸಬೇಕೆಂದು ಆದೇಶಿಸಿದೆ. ನಂತರ ಜಗಜ್ಜನನಿ ವಾಸವಿ ಕನ್ನಿಕಾ ಪರಮೇಶ್ವರಿಯಿಂದ ಕುರುವಪುರವನ್ನು ಸೇರಬೇಕೆಂದು ಆಜ್ಞಾಪಿಸಿದೆ. ಎಲ್ಲಿಯ ಕನ್ಯಾಕುಮಾರಿ, ಎಲ್ಲಿಯ ಕುರುವಪುರ. ಶ್ರೀಪಾದರಾಯನೇ, ನಿನ್ನ ಪಾದಗಳೇ ಶರಣೆಂದು ನಂಬಿ ನಡೆಯುವವರಿಗೆ ಹಿಂದೆ ಮುಂದೆ ನೀನೇ ಇದ್ದು ಕಾಪಾಡುವೆ. ನಿನ್ನ ನಾಮಸ್ಮರಣೆಯೊಂದಿಗೆ ಯಾರೋ ಒಬ್ಬರು ಎದುರಿಗೆ ಬಂದು ದಾರಿಯನ್ನು ತೋರಿಸಿದಾಗ ಎಲ್ಲ ಕಡೆಯಲ್ಲೂ ನೀನೇ ತುಂಬಿರುವೆ ಎಂದು ನಂಬಿ ಕೊನೆಗೆ ನಿನ್ನ ಪಾದ ಸನ್ನಿಧಿಯಲ್ಲಿ ಸೇರಿದ್ದೇನೆ. ಇನ್ನು ನಿನ್ನ ಪಾಪಶೇಷವೇನಾದರೂ ಉಳಿದಿದ್ದರೆ ಓ ಸದ್ಗುರುಮೂರ್ತಿಯೇ, ಅದಕ್ಕೆ ತಕ್ಕ ಶಿಕ್ಷೆಯನ್ನು ಇಲ್ಲಿಯೇ ವಿಧಿಸು. ಆದರೆ ಇನ್ನೂ ನನ್ನನ್ನು ನಿನಗೆ ದೂರವಾಗಿಸಬೇಡ ತಂದೆಯೇ ಎಂದು ಆ ಬ್ರಾಹ್ಮಣನು ಪ್ರಾರ್ಥಿಸುತ್ತಿದ್ದರೆ ಎಲ್ಲರೂ ನಿಶ್ಶಬ್ದವಾಗಿ ಕೇಳುತ್ತಿದ್ದರು. ಶ್ರೀಪಾದ ಸ್ವಾಮಿಯವರು ಮಾತ್ರ ಮುಗುಳ್ನಗೆಯಿಂದಲೇ ತಮ್ಮ ತಂಪಾದ ನೋಟವನ್ನು ಆತನ ಮೇಲೆ ಬೀರಿ ಪಟ್ಟ ಕಷ್ಟವನ್ನು, ವೇದನೆಯನ್ನು ನಿವಾರಿಸಿದರು. ಆತನನ್ನು ಸಮಾಧಾನಗೊಳಿಸುತ್ತಾ, ಶಾಂತಿ ಶಾಂತಿ, ಓ ಬ್ರಾಹ್ಮಣೋತ್ತಮನೇ, ಈ ಕುರುವಪುರವು ಒಂದು ದಿವ್ಯ ಕ್ಷೇತ್ರವು. ಅಲ್ಲಿ ಕಾಲಿಟ್ಟವರ ಪಾಪಗಳು ಭಸ್ಮವಾಗಬಲ್ಲವು. ಇಲ್ಲಿ ಮಾಡಿದ ಪುಣ್ಯವು ಅದರ ಕೋಟಿಯಷ್ಟು ಫಲವನ್ನು ಕೊಡುವೆವು. ಹಾಗೆಯೇ ಇಲ್ಲಿ ಮಾಡುವ ಪಾಪವಾಗಲಿ, ಪಾಪದ ಆಲೋಚನೆಯಾಗಲಿ ಅದರ ಕೋಟಿಯಷ್ಟಾಗುವು. ಇದನ್ನು ಮರೆಯಬೇಡ. ಈ ಕ್ಷೇತ್ರವು ಅತ್ಯಂತ ಪುಣ್ಯಭೂಮಿ, ಮಹಾತ್ಮರ ತಪೋಭೂಮಿ. ಅವರು ಮಾಡಿದ ತಪಃಫಲದಿಂದ ಪಾಪಾತ್ಮರಿಗೆ ಪರಿಹಾರವು ಲಭಿಸುವುದು. ಆದರೆ ಇಲ್ಲಿ ಅಪರಾಧಗಳು ನಡೆದರೆ ಮಹಾತ್ಮರ ದೃಷ್ಟಿಗೆ ಗೋಚರವಾಗುತ್ತದೆ. ಆದುದರಿಂದ ಇಲ್ಲಿ ಜೀವಿಸಬೇಕೆಂದಿದ್ದರೆ ತಕ್ಕ ಜಾಗ್ರತೆಯಿಂದಿರಬೇಕು ಎಂದು ಶ್ರೀಪಾದರು ಸೂಚನಾತ್ಮಕ ಬೋಧೆಯನ್ನು ಮಾಡಿದರು. ಶಂಕರ ಭಟ್ಟನು ಶ್ರೀ ಸ್ವಾಮಿಯವರ ಸೇವೆಯಲ್ಲಿ ತನ್ನ ಜೀವನವನ್ನು ಕಳೆಯಬೇಕೆಂದು ದೃಢವಾಗಿ ನಿಶ್ಚಯಿಸಿಕೊಂಡನು. ನಂತರ ಶ್ರೀಪಾದ ಸ್ವಾಮಿಯವರು ಭೂತ, ಭವಿಷ್ಯತ್, ವರ್ತಮಾನಗಳಲ್ಲಿ ನಡೆಯುವ ಅನೇಕ ಲೀಲೆಗಳನ್ನು ಧ್ಯಾನದಲ್ಲಿ ತೋರಿಸಿ ಅವೆಲ್ಲವನ್ನು ಗ್ರಂಥವನ್ನಾಗಿ ರಚಿಸಬೇಕೆಂದು ಆಜ್ಞಾಪಿಸಿದರು. ಆ ಮಹಾಭಕ್ತನ ಮೂಲಕವೇ ಶ್ರೀಪಾದರು ಹುಟ್ಟಿದಂದಿನಿಂದ ಮಾಡಿದ ಲೀಲೆಗಳು, ನಂತರ ಅವತಾರ ರಹಸ್ಯಗಳೆಲ್ಲವೂ ಸಂಸ್ಕೃತದ ಗ್ರಂಥವಾಯಿತು. ನಂತರ ಶ್ರೀಪಾದರ ಸೋದರ ಮಾವನ ಮನೆಯಲ್ಲಿ ರಹಸ್ಯವಾಗಿಟ್ಟಿದ್ದು ತೆಲುಗಿಗೆ ಅನುವಾದಿಸಲ್ಪಟ್ಟಿತು. ಶ್ರೀಪಾದ ಸ್ವಾಮಿಗಳ ಸಂಕಲ್ಪಾನುಸಾರವಾಗಿ ಬಾಪನಾರ್ಯರ 33ನೆಯ ಪೀಳಿಗೆಯವರಾದ ಶ್ರೀಮನ್ ಮಲ್ಲಾದಿ ಗೋವಿಂದ ದೀಕ್ಷಿತರ ಮೂಲಕ ಪ್ರಚಾರವಾಗಿ ಶ್ರೀಪಾದ ಸ್ವಾಮಿಯವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಲು ಸಹಕರಿಸುತ್ತಿದೆ. ಶ್ರೀ ಸ್ವಾಮಿಯವರು ಆತನ ಭಕ್ತಿ ಭಾವಗಳನ್ನು ಕಂಡು ಅತ್ಯಂತ ಪ್ರಸನ್ನರಾದರು. ಮಹಾತ್ಮರು, ಸಾಧು ಪುರುಷರು ಎಂದಿಗೂ ಧನ ಧಾನ್ಯಗಳಿಗಾಗಲಿ ಮಣಿ ಭೂಷಣಗಳಿಗಾಗಲಿ ಸಂತೋಷಿಸುವುದಿಲ್ಲ. ಸದ್ಗುಣ ಸಂಪತ್ತು ಯಾರ ಬಳಿ ಇರುವುದೋ ಅವರಲ್ಲಿ ಪ್ರಸನ್ನರಾಗುವರು. ಭಗವಂತನಿಗೂ ನಿಜವಾದ ಜ್ಞಾನಿಗೂ ಭೇದವಿರುವುದಿಲ್ಲ. ಪಂಚದೇವ್ ಪಹಾಡ್ನಲ್ಲಿ ಮಾಲಾ ದಾಸರಯ್ಯ ಸೀತಯ್ಯ ಎಂಬುವವನು ಪರಮ ಭಕ್ತನು. ಆತನು ಭಾರತ ಕಥೆಗಳನ್ನು, ಭಾಗವತ ಪದ್ಯಗಳನ್ನು ಹಿರಿಯರಿಂದ ಹೇಳಿಸಿಕೊಂಡು ಕಂಠಪಾಠ ಮಾಡಿಕೊಂಡು ನಿರಂತರವಾಗಿ ಭಗವಂತನ ಧ್ಯಾನದಲ್ಲಿರುತ್ತಿದ್ದನು. ತನ್ನ ಜಾತಿಯವರಿಗೆ
ಮದುವೆಗಳನ್ನು ಮಾಡಿಸುತ್ತಿದ್ದನು. ಧನುರ್ಮಾಸದ ಬೆಳಗ್ಗಿನ ಜಾವದಲ್ಲಿ ನಗರ ಸಂಕೀರ್ತನೆಗಳನ್ನು ಮಾಡುವುದು ತನ್ನ ಕರ್ತವ್ಯವೆಂದು ಭಾವಿಸುತ್ತಿದ್ದನು. ಬಹು ಕುಟುಂಬಿಕನು ಶ್ರೀಪಾದ ಸ್ವಾಮಿಯವರನ್ನು ಕಂಡು ಅದ್ಭುತ ದರ್ಶನವನ್ನು ಹೊಂದಿ ಪರವಶಿಸುತ್ತಿದ್ದನು. ಶ್ರೀ ವಿಠಲ್ ಬಾಬಾಜಿಯವರು ಶ್ರೀಪಾದ ಸ್ವಾಮಿಯವರ ಲೀಲೆಗಳನ್ನು ಈ ವಿಧವಾಗಿ ಮನೋದೃಷ್ಟಿಯಿಂದ ದರ್ಶಿಸಿ ಬೋಧಿಸುತ್ತಿದ್ದರು. ಅಮೃತ ಝರಿಯಂತಹ ಅವರ ಕಥಾವಿಧಾನವು ನಮ್ಮನ್ನು ಮುಗ್ಧರನ್ನಾಗಿಸಿದೆ. ಕೇಳಿದಿರಲ್ಲವೇ? ಶ್ರೀಪಾದರ ಮಹತ್ವವನ್ನು ಅರ್ಥವಾಯಿತೇ? ಅವರ ಬಗ್ಗೆ ತಿಳಿಯಬೇಕಾದರೆ ಒಂದೇ ಮಾರ್ಗ, ನಾಮ ಸ್ಮರಣೆಯನ್ನು ನಿರಂತರವಾಗಿ ಮಾಡಬೇಕು. ಈ ಪ್ರದೇಶದಲ್ಲಿ ಅಲ್ಪ ಸೇವೆಯನ್ನು ಮಾಡಿದರೂ ಅದು ಬ್ರಹ್ಮಾಂಡವಾದ ಫಲವನ್ನು ಕೊಡುತ್ತದೆ. ಶ್ರೀಪಾದ ಶ್ರೀವಲ್ಲಭರ ಸೇವೆಯಲ್ಲಿ ಪ್ರತಿಫಲಾಪೇಕ್ಷೆಯಿಲ್ಲದೆ ಸೇವೆಯನ್ನು ಮಾಡಿದ ಅಗಸನನ್ನು ಶ್ರೀಪಾದರ ಅನುಗ್ರಹವು ಎಂತಹವನನ್ನಾಗಿ ಮಾಡಿತೋ ತಿಳಿಯೋಣ. ರಾಜಾಧಿರಾಜ ಯೋಗಿರಾಜನಾದ ಶ್ರೀಪಾದರ ಕೃಪಾದೃಷ್ಟಿಯಿಂದ ಅವನು ಅತ್ಯಂತ ಜ್ಞಾನವನ್ನು ಸಂಪತ್ತನ್ನೂ ಹೊಂದಿ ಮುಂದಿನ ಜನ್ಮದಲ್ಲಿ ರಾಜನಾಗಿ ಹುಟ್ಟಿದನು. ಕೇಳಿರಿ. ಒಂದು ದಿನ ರವಿದಾಸನು ಯಥಾವಿಧಿಯಿಂದ ತನ್ನ ನಿತ್ಯ ಕಾರ್ಯಕ್ರಮವಾದ ಶ್ರೀಪಾದರ ಸೇವೆಗಳನ್ನು ಪೂರ್ತಿಗೊಳಿಸಿದನು. ತದನಂತರ ಸಭಾ ಸ್ಥಳವನ್ನೆಲ್ಲ ಸ್ವಚ್ಛಗೊಳಿಸುತ್ತಿರುವಾಗ ನದಿ ತೀರದಲ್ಲಿ ಒಂದು ಆಕರ್ಷಣೀಯವಾದ ದೃಶ್ಯವು ಗೋಚರಿಸಿತು. ತನ್ನ ಕೆಲಸವನ್ನು ಬೇಗ ಮುಗಿಸಿ ಅಲ್ಲಿಗೆ ಹೋಗಿ ಏನೆಂದು ವಿಚಾರಿಸಿದನು. ಒಬ್ಬ ಮುಸಲ್ಮಾನ ರಾಜನು ತನ್ನ ಸ್ತ್ರೀಯರೊಂದಿಗೆ ಪರಿವಾರದೊಂದಿಗೆ ಬಂದು ಅಲ್ಲಿ ಗುಡಾರಗಳನ್ನು ಹಾಕಿಕೊಂಡು ಇದ್ದನು. ಅವನ ಜನಬಲವನ್ನು ಸೈನ್ಯವನ್ನೂ ನೋಡಿ ರಾಜನೆಂದರೆ ಏನೂ ತಿಳಿಯದ ರವಿದಾಸನಿಗೆ ತುಂಬ ಆಶ್ಚರ್ಯವಾಯಿತು. ಆನೆಗಳು, ಕುದುರೆಗಳು, ಸೈನಿಕರು, ವಾದ್ಯ ವೃಂದದವರು ಹಿಂದೆ ಬರುತ್ತಿರಲು ಆ ರಾಜನು ಇಲ್ಲಿಗೆ ವಿಹಾರಕ್ಕಾಗಿ ಬರುತ್ತಿದ್ದಾನೆಂದು ಭಟ್ಟರ ಮೂಲಕ ತಿಳಿದುಕೊಂಡನು. ಆ ರಾಜನಿಗೆ ತನ್ನ ಸ್ತ್ರೀಯರು ಬೀಸಣಿಗೆಯಿಂದ ಬೀಸುತ್ತಿರಲು ದೋಣಿಯನ್ನೇರಿ ನದಿಯಲ್ಲಿ ವಿಹರಿಸುತ್ತಿದ್ದ ದೃಶ್ಯವನ್ನು ಕಂಡ ಕೂಡಲೇ ಅವನಿಗೆ ಶ್ರೀಪಾದರ ಆಶೀರ್ವಾದದ ನೆನಪಾಯಿತು. ಆಹಾ, ರಾಜ ವೈಭವವೆಂದರೆ ಹೀಗೆಯೇ ಇರಬಹುದು. ಇಂತಹ ಭಾಗ್ಯವನ್ನು, ಸಂತೋಷವನ್ನೂ ಪಡೆಯಲು ಈ ರಾಜನು ಎಂತಹ ಗುರುವಿನ ಸೇವೆಯನ್ನು ಮಾಡಿದ್ದನೋ, ಯಾವ ದೇವರನ್ನು ಪೂಜಿಸಿದ್ದನೋ, ಎಷ್ಟೋ ಪುಣ್ಯಾತ್ಮರಾದರೇನೆ ಇಷ್ಟು ವೈಭವವನ್ನು ಪಡೆಯಲು ಸಾಧ್ಯ ಎಂದುಕೊಂಡನು. ಆದರೂ ಸ್ವಾಮಿಯವರು ನನಗೆ ಕೊಟ್ಟ ವರವು ಸಫಲವಾದರೆ ರಾಜನಾಗುವೆ. ಅದು ಇಂತಹ ವೈಭವವು ಹೌದೋ ಇಲ್ಲವೋ? ಇಂತಹ ಆಲೋಚನೆಗಳೊಂದಿಗೆ ಮತ್ತೆ ಗುರು ಸನ್ನಿಧಿಯನ್ನು ಸೇರಿಕೊಂಡನು. ನಂತರ ಸ್ವಾಮಿಯವರ ಸೇವೆಯನ್ನು ಮಾಡುತ್ತಿದ್ದರೂ ಸಹ ಅವನ ಮನಸ್ಸಿನಲ್ಲಿ ಅವೇ ಆಲೋಚನೆಗಳು ಬರುತ್ತಿರಲು ಶ್ರೀಪಾದರು ಕೂಡಲೇ ಅವನ ಮನಸ್ಸನ್ನು ಗ್ರಹಿಸಿ, ಏನೋ ನಿನಗೆ ರಾಜವೈಭವವು ಈಗಲೇ ಬೇಕಾ? ನಿನ್ನ ಅಭಿಷ್ಟವನ್ನು ಹೇಳು, ಈಗಲೇ ನಿನ್ನನ್ನು ರಾಜನನ್ನಾಗಿ ಮಾಡುವೆ ಎಂದರು. ರವಿದಾಸನಿಗೆ ಆಶ್ಚರ್ಯ, ನಾಚಿಕೆ, ಭಯ, ಗಾಬರಿ ಮುಂತಾದ ಭಾವಗಳು ಒಂದೇ ಸಲ ಉಕ್ಕಿ ಬಂದು, ಸ್ವಾಮಿ, ನನ್ನ ವಯಸ್ಸು ಮುಗಿಯುತ್ತಿರುವ ಈ ಸಂದರ್ಭದಲ್ಲಿ ರಾಜನಾಗಿ ಏನು ಪ್ರಯೋಜನ? ನಾನು ಯಾವ ವೈಭವವನ್ನು ಅನುಭವಿಸಬಲ್ಲೆ? ನಿಮ್ಮ ಸೇವೆಯಲ್ಲಿಯೇ ಸುಖವಿದೆ. ಆದರೂ ನೀವು ಸಮರ್ಥರೇ ಎಂದು ನನಗೆ ಗೊತ್ತಿದೆ. ನನ್ನ ಮೇಲೆ ದಯವಿಟ್ಟು ಬರುವ ಜನ್ಮದಲ್ಲಿ ರಾಜನಾಗುವಂತೆ ಹರಸಿರಿ. ಹಾಗಾದರೆ ಮಾತ್ರ ಮನಬಂದಂತೆ ರಾಜ್ಯ ಭೋಗವನ್ನು ಅನುಭವಿಸಬಲ್ಲವನಾಗುತ್ತೇನೆ ಎಂದು ಪ್ರಾರ್ಥಿಸಿದನು. ಶ್ರೀಪಾದ ಸ್ವಾಮಿಯವರು ನಗುತ್ತಾ, ಸರಿ, ನಿನ್ನ ಕೋರಿಕೆಯ ಪ್ರಕಾರವೇ ಬರುವ ಜನ್ಮದಲ್ಲಿ ನೀನು ಮುಸಲ್ಮಾನ ರಾಜನಾಗಿ ವೈಢೂರ್ಯ ನಗರದಲ್ಲಿ ರಾಜ್ಯವನ್ನಾಳುವೆ ಎಂದು ಆಶೀರ್ವದಿಸಿದರು. ಅದನ್ನು ಕೇಳಿದ ಆ ಅಗಸನು, ಸ್ವಾಮಿ, ತಾವು ನನ್ನನ್ನು ಯವನ ರಾಜನಾಗಬೇಕೆಂದಿರುವಿರಿ.
ನನಗೆ ಹಿಂದೂ ಗುರುಗಳ ಬಗ್ಗೆ, ಹಿಂದೂ ಮತದ ಬಗ್ಗೆ ದ್ವೇಷವಿಲ್ಲದಂತೆ ನೋಡಿರಿ. ನನಗೆ ನಿಮ್ಮ ಪಾದ ಸೇವೆಯು ದೂರವಾಗುವುದಾದರೆ ಆ ರಾಜ್ಯ ಪದವಿ ಗಿಜ್ಯ ಪದವಿ ಯಾವುದೂ ಬೇಡ ಎಂದು ಪ್ರಾರ್ಥಿಸಲಾಗಿ ಶ್ರೀಪಾದರು ನಕ್ಕು, ತಪ್ಪದೆ ನನ್ನ ದರ್ಶನವು ನಿನಗೆ ಲಭಿಸುತ್ತದೆ. ಆಗ ನಾನು ನರಸಿಂಹ ಸರಸ್ವತಿ ಎಂಬ ಹೆಸರಿನಿಂದ ದರ್ಶನವನ್ನು ಕೊಡುತ್ತೇನೆ ಎಂದು ಆಶೀರ್ವದಿಸಿದರು. ಈ ಸಂಘಟನೆಯಿಂದ ಅವನಿಗೆ ವರವು ಪ್ರಾಪ್ತಿಯಾಗಿ ಬರುವ ಜನ್ಮದಲ್ಲಿ ರಾಜ್ಯ ಭೋಗಗಳು, ಗುರುಸೇವೆಯ ಭಾಗ್ಯವೂ ದೊರೆಯಿತು. ಶ್ರೀ ಸ್ವಾಮಿಯವರು ತಮ್ಮ ದರ್ಶನವನ್ನು ಮುಂದಿನ ಜನ್ಮದಲ್ಲಿ ಗಾಣಗಾಪುರದಲ್ಲಿ ಅವನಿಗೆ ಪ್ರಸಾದಿಸಿದರು. ಈ ವಿಷಯವು ಶ್ರೀ ಸ್ವಾಮಿಯವರು ಇರುವಾಗಲೇ ಎಲ್ಲರಿಗೂ ಪ್ರಚಾರವಾಯಿತು. ಅವನಿಗೆ ರಾಜ್ಯ ಭೋಗಗಳ ವರವನ್ನು ಕೊಟ್ಟಿದ್ದು ಈ ಭಾಸ್ಕರ ಬಂಡ ಇರುವ ಪ್ರದೇಶದಲ್ಲಿಯೇ. ಅದೇ ಇಂದಿನ ಶ್ರೀಪಾದ ವಲ್ಲಭಾಪುರ. ರವಿದಾಸನು ಯಥಾರೀತಿ ಗುರುಸೇವೆಯನ್ನು ಮಾಡಿಕೊಳ್ಳುತ್ತಿದ್ದನು. ಶ್ರೀ ವಿಠ್ಠಲ್ ಬಾಬಾಜಿಯವರು ಶ್ರೀಪಾದರ ಕೃಪಾ ವಿಶೇಷವನ್ನು, ಅಗಸನ ಅದೃಷ್ಟವನ್ನೂ ಹೊಗಳುತ್ತಿರಲು ನಾನು ಆತುರದಿಂದ, ಗುರುದೇವರೇ, ಅಗಸನ ರಾಜ್ಯ ಪ್ರದಾನ ವಿಷಯವನ್ನು ಶ್ರೀ ಗುರುಚರಿತ್ರೆಯ ಮೂಲಕ ತಿಳಿದಿದ್ದೇವೆ. ಆದರೂ ಈ ಒಂದು ಜನ್ಮದಲ್ಲಿ ಅವನು ಮಾಡಿದ ಸೇವೆಗೆ ರಾಜ್ಯ ಸಂಪತ್ತನ್ನು ಪ್ರಸಾದಿಸಿದರೆ, ಅಥವಾ ಪೂರ್ವ ಜನ್ಮಗಳಲ್ಲಿಯೂ ಗುರುಸೇವೆಯನ್ನು ಮಾಡಿರುವನೇ, ಈ ಸಂದೇಹವನ್ನು ದಯವಿಟ್ಟು ಪರಿಹರಿಸಿರಿ ಎಂದು ಪ್ರಾರ್ಥಿಸಿದೆನು. ಶ್ರೀ ಬಾಬಾಜಿಯವರು ಮುಗುಳ್ನಗೆಯನ್ನು ಬೀರುತ್ತಾ ಗಟ್ಟಿಯಾದ ಪ್ರಶ್ನೆಯನ್ನೇ ಹಾಕಿರುವೆ. ಆದರೂ ಶ್ರೀಪಾದರೇ ಇದಕ್ಕೆ ಉತ್ತರವಾಗಿ ಸತ್ಯವಚನಗಳನ್ನು ನುಡಿಸುವಂತಾಗಲಿ ಎಂದು ಕ್ಷಣಕಾಲ ಧ್ಯಾನಮಗ್ನರಾಗಿ ತಲೆಯಾಡಿಸುತ್ತಾ ಏನನ್ನೋ ನೋಡಿದರು. ನಂತರ ಹೀಗೆ ಪ್ರಾರ್ಥಿಸಿದರು: ಹೇ ಪರಂಧಾಮನೇ, ಪರಾತ್ಪರನೇ, ತ್ರಿಮೂರ್ತಿ ಸ್ವರೂಪನೇ, ನಿನ್ನ ಲೀಲೆಗಳು ಅಮೋಘಗಳು. ಹುಲ್ಲನ್ನು ಹೆಮ್ಮರವಾಗಿಯೂ ಹೆಮ್ಮರವನ್ನು ಹುಲ್ಲನ್ನಾಗಿಯೂ ಮಾಡಬಲ್ಲ ಸಮರ್ಥ ಸದ್ಗುರುವೆ, ನೀನು ನುಡಿಸುವುದನ್ನೇ ನುಡಿಯುವೆ, ಬೇರೆ ಹೇಳಲು ನನಗೆ ಸಾಧ್ಯವೇ ಎಂದು ಪ್ರಾರ್ಥಿಸಿ ಹೀಗೆ ಹೇಳತೊಡಗಿದರು: ಧಾರ್ಮಿಕರೇ, ತಾಯಂದಿರೇ, ಎಲ್ಲಿಯ ಅಗಸನು ರಾಮಾಯಣ ಕಾಲದಲ್ಲಿ ಶ್ರೀರಾಮನು ಹುಚ್ಚನೆಂದು 10 ತಿಂಗಳು ಬೇರೆಯವನ ಸೆರೆಯಲ್ಲಿದ್ದ ಹೆಂಡತಿಯನ್ನು ತಂದುಕೊಂಡು ಸಂಸಾರ ಮಾಡುತ್ತಿರುವನೆಂದು ವಿಮರ್ಶಿಸಲಾಗಿ ಶ್ರೀರಾಮನು ಸೀತೆಯನ್ನು ತ್ಯಜಿಸಿ ಕಾಡಿಗೆ ಕಳುಹಿಸಲು ಕಾರಣನಾದವನೇ ಈ ಅಗಸನು. ಸೀತಾದೇವಿಯು ಭೂಮಾತೆಯ ಒಡಲನ್ನು ಸೇರಿದ ನಂತರ ಎಲ್ಲರೂ ತನ್ನನ್ನು ನಿಂದಿಸಲಾಗಿ ಅವನು ಪಶ್ಚಾತ್ತಾಪಪಟ್ಟು ಶ್ರೀರಾಮನ ಬಳಿಗೆ ಹೋಗಿ ತನ್ನ ತಪ್ಪನ್ನು ಮನ್ನಿಸಬೇಕೆಂದು ಬೇಡಿಕೊಂಡನು. ತನ್ನಿಂದ ಪತಿ ಪತ್ನಿಯರ ವಿಯೋಗವಾಯಿತು. ಮಕ್ಕಳಿಗೆ ಪಿತೃ ಪ್ರೇಮವಿಲ್ಲದಂತಾಯಿತು. ಕೊನೆಗೆ ತಂದೆಯು ಲಭಿಸಿದಾಗ ತಾಯಿಯು ದೂರವಾದಳು. ಇವೆಲ್ಲ ಪಾಪಕ್ಕೂ ತಾನೇ ಕಾರಣನೆಂದು ತಿಳಿದು ತನ್ನ ಪಾಪವನ್ನು ಹೇಗೆ ಕಳೆದುಕೊಳ್ಳಬೇಕೆಂದು ತಿಳಿಯದೆ ತನಗೆ ಯಾವ ಶಿಕ್ಷೆಯನ್ನಾದರೂ ವಿಧಿಸಬೇಕೆಂದು ಶ್ರೀರಾಮನನ್ನು ಕೋರಿದಾಗ ಆತನು ಅದಕ್ಕೊಪ್ಪಲಿಲ್ಲ. ಆದರೆ ನನ್ನ ಪಾಪ ನಿರ್ಮೂಲನೆಯ ಮಾರ್ಗವೇನು ಎಂದು ಕಣ್ಣೀರಿಟ್ಟನು. ಅವನ ಬಾಧೆಯನ್ನು ನೋಡಿ ಶ್ರೀರಾಮನು ಅವನೊಂದಿಗೆ ಪ್ರೀತಿಯಿಂದ ಹೀಗೆಂದನು: ಎಲೈ ಅಗಸನೆ, ನಡೆದದ್ದೇನೋ ನಡೆಯಿತು. ಮುಂಬರುವ ಎಷ್ಟೋ ಜನ್ಮಗಳಲ್ಲಿ ಕಷ್ಟಾನಷ್ಟಗಳನ್ನು ಅನುಭವಿಸಿ ಒಂದಾನೊಂದು ಕಲಿಯುಗದಲ್ಲಿ ಅಪ್ರಯತ್ನವಾಗಿ ಸದ್ಗುರು ಸೇವಾ ಭಾಗ್ಯವು ಲಭಿಸುತ್ತದೆ. ಸಕಲ ಪಾಪ ನಿವಾರಣೆಗೆ ಗುರುಸೇವೆಯೇ ಸರಿಯಾದ ಮಾರ್ಗ. ಆ ಗುರುಸೇವೆಯಿಂದ ನಿನ್ನ ಪಾಪವು ಪೂರ್ತಿಯಾಗಿ ಪ್ರಕ್ಷಾಳನೆಯಾಗಿ ಪುಣ್ಯ ಉಂಟಾಗಿ ಅನಂತರದ ಜನ್ಮದಲ್ಲಿ ಗುರುವಿನ ಕರುಣೆಯಿಂದ ನೀನು ರಾಜ್ಯ ಭೋಗಗಳನ್ನು ಅನುಭವಿಸುವೆ. ಆಗಲೂ ಸಹ ಭಕ್ತಿ ಮಾರ್ಗವನ್ನು ಬಿಡದೆ ಎಂತಹ ಪಾಪಗಳನ್ನೂ ಮಾಡದೆ ನಡೆದರೆ ಆ ಜನ್ಮದಲ್ಲಿಯೂ ಸಹ ಶ್ರೀ ಗುರುವಿನ ದರ್ಶನವು ಲಭಿಸುತ್ತದೆ. ಆತನಿಗೆ ಸೇವೆಯನ್ನು ಮಾಡುವ ಭಾಗ್ಯವು ದೊರಕುತ್ತದೆ ಎಂದು ಆಶೀರ್ವದಿಸಿದನು.
ಅವನು ಆ ವಿಧವಾಗಿ ಭಗವಂತನ ಅನುಗ್ರಹವನ್ನು ಹೊಂದಿರುವುದರಿಂದಲೇ ಶ್ರೀಪಾದ ಸ್ವಾಮಿಯವರಲ್ಲಿ ಪ್ರಗಾಢ ನಂಬಿಕೆ ವಿಶ್ವಾಸಗಳುಂಟಾಗಿವೆ. ಅನೇಕ ಜನ್ಮಗಳಲ್ಲಿ ಸುತ್ತಿಕೊಂಡಿರುವ ಪಾಪಗಳಿಂದ ಮುಕ್ತನಾಗಿದ್ದಾನೆ. ಇದರ ರಹಸ್ಯವನ್ನು ಜನರು ಬೇಗ ತಿಳಿಯಲಾರರು. ಅವನು ಎಲ್ಲರ ಬಟ್ಟೆಗಳಿಗೆ ಅಂಟಿಕೊಂಡಿರುವ ಕೊಳೆಯನ್ನು ಬಿಡಿಸುತ್ತಾನೆ ಎಂದುಕೊಳ್ಳುವರೇ ಹೊರತು ತನ್ನ ಪೂರ್ವ ಕರ್ಮಗಳೆಂಬ ಕೊಳೆಯನ್ನು ಬಿಡಿಸಿಕೊಳ್ಳುತ್ತಿದ್ದಾನೆಂದು ಯಾರಿಗೂ ತಿಳಿಯದು. ಹಾಗೆ ಬಿಡಿಸಿಕೊಳ್ಳುತ್ತಾ ಗುರು ಸೇವೆಯ ಮೂಲಕ ಪರಿಶುದ್ಧನಾಗಿ ಸತ್ಸಂಗಗಳ ಮೂಲಕ ಪುಣ್ಯವನ್ನು ಸಂಪಾದಿಸಿಕೊಂಡನು. ಜ್ಞಾನ ವಿಷಯಗಳನ್ನು ಚೆನ್ನಾಗಿ ಅರಿತು ಇತರರಿಗೆ ಹೇಳಬಲ್ಲವನಾದನು. ಈ ವಿಧವಾಗಿ ಗುರುಕೃಪೆಗೆ ಪಾತ್ರನಾದನು. ಜನ್ಮ ಜನ್ಮಾಂತರದ ಕಲ್ಮಶವು ನಶಿಸಿ ಹೋಯಿತು. ಶ್ರೀ ಸ್ವಾಮಿಯವರ ಬಾಯಿಂದ ಮುಂದಿನ ಜನ್ಮದಲ್ಲಿ ನೀನು ಯವನ ರಾಜನಾಗಿ ರಾಜ್ಯವನ್ನಾಳುವೆ ಎಂದು ವರವನ್ನು ಕೊಟ್ಟಾಗ ಕೂಡಲೇ ಬುದ್ಧಿಯನ್ನು ಉಪಯೋಗಿಸಿ ಸ್ವಾಮಿ ತಮ್ಮಲ್ಲಿ ಭಕ್ತಿಯೂ ಕೂಡ ಬೇಕೆಂದು ಪ್ರಾರ್ಥಿಸಿ ಆ ಜನ್ಮದಲ್ಲಿಯೂ ಸಹ ಗುರು ದರ್ಶನವಾಗುವಂತೆ ವರವನ್ನು ಪಡೆದನು. ಆಹಾ, ಆತನದು ಎಂತಹ ಅದೃಷ್ಟ! ನಂತರ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಯವರ ದರ್ಶನದಿಂದಲೇ ಅವನಿಗೆ ಪೂರ್ವಜನ್ಮ ಸ್ಮೃತಿಯುಂಟಾಯಿತು. ಶ್ರೀ ಗುರುವಿನ ಪೂರ್ವಜನ್ಮವು ಶ್ರೀಪಾದ ಸ್ವಾಮಿ ಎಂಬ ರಹಸ್ಯವು ಅವನ ಮೂಲಕವೇ ಬಹಿರಂಗವಾಯಿತು. ಕೊನೆಗೆ ರಾಜ್ಯವನ್ನು ಬಿಟ್ಟು ಶ್ರೀ ಗುರುವಿನ ಆಜ್ಞಾನುಸಾರವಾಗಿ ಶ್ರೀಶೈಲವನ್ನು ಸೇರಿಕೊಂಡನು. ಶ್ರೀ ಗುರುವಿನ ಮಹಾಪ್ರಸ್ಥಾನದ ನಂತರ ಶ್ರೀಶೈಲದಿಂದ ಶ್ರೀ ಕ್ಷೇತ್ರ ಕುರುವಪುರವನ್ನು ಸೇರಿ ತನಗೆ ಇಂತಹ ಅನುಗ್ರಹವನ್ನು ಪ್ರಸಾದಿಸಿದ ಶ್ರೀಪಾದ ಶ್ರೀ ವಲ್ಲಭ ಸ್ವಾಮಿಯವರು ತಪಸ್ಸು ಮಾಡಿದ ಒಂದು ಮಂದಿರವನ್ನು ಕಟ್ಟಿಸಿ ಆ ಕಲ್ಲು ಬಂಡೆಯನ್ನೇ ಅಲ್ಲಿ ಗುರುರೂಪವಾಗಿ ಪ್ರತಿಷ್ಠೆಯನ್ನು ಮಾಡಿಸಿದನು. ಅದಕ್ಕೆ ನಿತ್ಯ ನೈವೇದ್ಯಕ್ಕಾಗಿ ಧೂಪ ದೀಪಗಳಿಗಾಗಿ ಸ್ವಲ್ಪ ಭೂಮಿಯನ್ನು ಕೊಟ್ಟು ಪೂಜೆಗಾಗಿ ಅರ್ಚಕರನ್ನು ನಿಯಮಿಸಿದನು. ಈ ವಿಧವಾಗಿ ಶ್ರೀ ಕ್ಷೇತ್ರ ಕುರುವಪುರದಲ್ಲಿಯೇ ತನ್ನ ಶೇಷ ಜೀವನವನ್ನು ಕಳೆದು ಶರೀರವನ್ನು ಬಿಟ್ಟು ಧನ್ಯನಾದನು. ನಂತರದ ಜನ್ಮದಲ್ಲಿ ಮಹಲ್ಸಾಪತಿಯಾಗಿ ಶ್ರೀ ಸಾಯಿಬಾಬಾರವರನ್ನು ಆಧರಿಸಿದನು. ಮತ್ತೊಂದು ವಿಶೇಷವೇನೆಂದರೆ ಕಾಶಿಯ ಹಾಗೆ ಪಂಡರೀಪುರದ ಹಾಗೆ ಶ್ರೀ ಕ್ಷೇತ್ರ ಕುರುವಪುರದಲ್ಲಿಯೂ ಶ್ರೀಪಾದ ಶ್ರೀ ವಲ್ಲಭಾಪುರದಲ್ಲಿಯೂ ಯಾರು ಶರೀರವನ್ನು ಬಿಡುತ್ತಾರೆಯೋ ಅವರಿಗೆ ಉತ್ತಮ ಗತಿಗಳು, ಸದ್ಗತಿಗಳು, ಮೋಕ್ಷವೂ ಲಭಿಸುತ್ತದೆ. ಇದು ಸತ್ಯ ಎಂದು ಪರವಶರಾಗಿ ವಿವರಿಸಿದರು. ಈ ವಿಷಯವೆಲ್ಲವನ್ನು ಕೇಳುತ್ತಾ ನಾವೆಲ್ಲರೂ ಯಾವುದೋ ಲೋಕದಲ್ಲಿ ವಿಹರಿಸುತ್ತಿರುವಂತೆ ಸ್ವಲ್ಪ ಹೊತ್ತು ತನ್ಮಯರಾಗಿದ್ದೆವು. ನಂತರ ಶ್ರೀ ಬಾಬಾಜಿಯವರು ಹೀಗೆ ಹೇಳಿದರು: ಎಲ್ಲಿ ತೀರ್ಥವು, ದೈವವು, ಮಹಾತ್ಮರ ತಪಶಕ್ತಿ ಮಿಳಿತವಾಗಿರುವುದೋ ಅಲ್ಲಿ ಸಮಸ್ತ ಜೀವಿಗಳಿಗೂ ಸದ್ಗತಿಯು ಲಭಿಸುತ್ತದೆಂದು ಪುರಾಣ ವಾಕ್ಯವಿದೆ. ಇದೇ ಈ ಸ್ಥಳ ಮಹತ್ವ ಎಂದು ಬೋಧಿಸಿದಾಗ ಆನಂದದಿಂದ ನಮಗೆ ಮಾತು ಬಾರದಾಯಿತು. ಎಲ್ಲರೂ ಶ್ರೀಪಾದ ಶ್ರೀ ವಲ್ಲಭರಿಗೆ ಜಯವಾಗಲಿ ಎಂದು ಹೇಳಿದೆವು. ಇಲ್ಲಿಗೆ 15ನೆಯ ಅಧ್ಯಾಯವು ಸಂಪೂರ್ಣವಾಯಿತು. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ.